ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೆದರದಿರು ನನ್ನ ಮನವೇ ಸೇವೆಗಳ ಮೂಲಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಾಜಾದಿರಾಜನು ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಪರಿಪೂರ್ಣವಾಗಿ ಆಶೀರ್ವಾದ ಮಾಡಲಿ. ವಿಶೇಷವಾದಂಥ ಪ್ರಕಟಣೆಗಳನ್ನು ಕೇಳೋಣ. ಈ ಭಾನುವಾರ ನಡೆಯುವಂಥ ಆರಾಧನೆಗಳಿಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಬೆಂಗಳೂರು ಪಟ್ಟಣದಲ್ಲಿ ಹೊರಮಾವು ಅಕರ ಜಯಂತಿ ಸರ್ಕಲ್ನಲ್ಲಿರುವಂಥ ಜಿಪ್ಸಿ ಟ್ರೈನಿಂಗ್ ಸೆಂಟರ್ನಲ್ಲಿ ನಡೆಯುವಂಥ ವಿಶೇಷವಾದಂಥ ಹೆದರದಿರು ನನ್ನ ಮನವೇ ಆರಾಧನೆ 7 ಗಂಟೆಗೆ ಪ್ರಾರಂಭವಾಗ್ತದೆ. 7ರಿಂದ ಶಾರ್ಪ್ ಆಗಿ 9 ಗಂಟೆಗೆ ಆರಾಧನೆ ಮುಗಿಯುತ್ತದೆ. 2 ಅವರ್ಸ್ ಮಾತ್ರ ಆರಾಧನೆ ಇರ್ತದೆ. ಕಾರಣ ಅಷ್ಟೇ, ಅನೇಕ ಜನರು ಆ ಭಾನುವಾರದ ದಿನದಂದು ಸದಾ ಅನೇಕ ವಿಧವಾದಂಥ ಕಾರ್ಯಗಳಲ್ಲಿ ಮಗ್ನರಾಗ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಉದಯ ಕಾಲದಲ್ಲೇ 7ರಿಂದ 9 ಗಂಟೆ ತನಕ ಆರಾಧನೆ ಮುಗಿಸಿ ಬೇರೆ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡಬಹುದು. ವಿಶೇಷವಾಗಿ ಈ ವಾರವೂ ಸದಾ ಸಿಸ್ಟರ್ ಮೋನಿಕಾ ದೇವರ ವಾಕ್ಯವನ್ನು ಓದು ತರಲಿಕ್ಕಿದ್ದಾರೆ. ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧುಗಳಿಗೂ ನಿಮ್ಮ ಅನೇಕ ಆತ್ಮೀಯ ದೇವಜನರಿಗೂ ಸಹ ತಿಳಿಸಿರಿ. ಪ್ರತ್ಯೇಕವಾಗಿ ಯೌವನಸ್ಥರು ಈ ವಿಶೇಷವಾದ ಆರಾಧನೆಯಲ್ಲಿ ಪಾಲ್ಗೊಳ್ಳುವುದಾದರೆ ದೇವರ ಸೇವಕಿ ಕೊಡಲ್ಪಡುವಂಥ ಆತ್ಮಿಕ ಆ ವಿಶೇಷವಾದಂಥ ಕಾರ್ಯಗಳು ಮತ್ತು ನಿಮ್ಮನ್ನು ನಿಮ್ಮ ಆತ್ಮಿಕತೆ ಬದುಕನ್ನು ಬಲಪಡಿಸುವಂಥದ್ದಾಗಿದೆ. ತಪ್ಪದ ರೀತಿಯಲ್ಲಿ ಈ ಸಂಡೇ ಸರ್ವಿಸ್ನಲ್ಲಿ ಬನ್ನಿರಿ. ದೇವರ ಸಂದೇಶವನ್ನು ದೇವದಾಸಿ ಆಗಿರುವಂಥ ಸೇವಕಿ ಮೋನಿಕಾ ಸಿಸ್ಟರ್ ಹೊತ್ತು ತರಲಿಕ್ಕಿದ್ದಾರೆ. ಮತ್ತು ತುಮಕೂರು ಪಟ್ಟಣದಲ್ಲಿ ವಿಶೇಷವಾಗಿ 9 ಗಂಟೆಯಿಂದ ನಡೆಯುವಂಥ ಆರಾಧನೆಯಲ್ಲಿ ನಾನು ದೇವರ ವಾಕ್ಯವನ್ನು ಹೊತ್ತು ತರಲಿಕ್ಕಿದ್ದೇನೆ. ತುಮಕೂರು ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ತುಮಕೂರು ಪಟ್ಟಣದಲ್ಲಿ ವಾಸ ಮಾಡುತ್ತಿರುವಂಥ ಆತ್ಮೀಯ ದೇವಜನರು ಒಂದು ವೇಳೆ ಯಾವುದೇ ಸಭೆಗೆ ಹೋಗದೇ ಇರುವುದಾದರೆ ದೇವರ ಸಭೆಗೆ ಬನ್ನಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ 9 ಗಂಟೆಗೆ ಯಲ್ಲಾಪುರದ ಬಸ್ ಸ್ಟಾಪ್ನಲ್ಲಿ ನಿಮ್ಮನ್ನು ಕರೆದುಕೊಂಡು ಬರಲಿಕ್ಕೆ ವೆಹಿಕಲ್ಗಳನ್ನು ನಾವು ಸಿದ್ಧಪಡಿಸಿದ್ದೇವೆ. ಕರ್ತನ ಸನ್ನಿಧಾನದಲ್ಲಿ 9 ಗಂಟೆಯಿಂದ 10 ಗಂಟೆ ತನಕ ವೆಹಿಕಲ್ಗಳು ಅಲ್ಲಿ ಓಡಾಡ್ತಾ ಇರ್ತದೆ ಸಭೆಗೆ ಕರ್ಕೊಂಡು ಬರೋದಕ್ಕೆ. ಅದಾದ ನಂತರ ಕರೆಕ್ಟಾಗಿ 9 ಗಂಟೆಯಿಂದಲೇ ಆರಾಧನೆ ಪ್ರಾರಂಭವಾಗ್ತದೆ. ಸರಿಯಾಗಿ 8:45, 8:50ಕ್ಕೆ ನೀವು ದೇವ ಮಂದಿರಕ್ಕೆ ಬನ್ನಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಉದಯ ಕಾಲದಲ್ಲಿ ಅಂದರೆ ಇವತ್ತು ಅಂದರೆ ಸಂದೇಶವನ್ನು ಕೇಳುತ್ತಿರುವಂಥ ನಿಮಗೆ ಇವತ್ತು ಸಂಜೆ 5:30ಕ್ಕೆ ಸರಿಯಾಗಿ ಮುಂಡುಗೋಡಿನ ಇಂದೋರ್ ಎನ್ನುವಂಥ ಗ್ರಾಮದಲ್ಲಿ ಬೆಥೆಸ್ದಾ ಸ್ಕೂಲ್ ಗ್ರೌಂಡ್ನಲ್ಲಿ ನಡೆಯುವಂಥ ಉಜ್ಜೀವನ ಕೂಟಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಸಾವಿರಾರು ಸಂಖ್ಯೆಯಲ್ಲಿ ಅನೇಕ ವಿಶ್ವಾಸಿಗಳು ಮತ್ತು ನೂರಾರು ಸಂಖ್ಯೆಯಲ್ಲಿ ಸೇವಕರುಗಳು ಆ ಕೂಟದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಮತ್ತು ಅನೇಕ ಅನ್ಯರು ಸಹ ಬರಲಿಕ್ಕಿದ್ದಾರೆ. ಈ ಕೂಟದಲ್ಲಿ ಒಂದು ದೊಡ್ಡದಾದಂಥ ಉಜ್ಜೀವನವನ್ನು ದೇವರು ಅನುಗ್ರಹಿಸಿ ಅನೇಕರ ಕಣ್ಣುಗಳನ್ನು ದೇವರು ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡಬೇಕೆಂಬುದಾಗಿ ನಿಮ್ಮ ವೈಯಕ್ತಿಕವಾದಂಥ ಪ್ರಾರ್ಥನೆಗಳಲ್ಲಿ ನೀವು ಪ್ರಾರ್ಥಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ ಮಗುವೆ, ಎಚ್ಚರವಾಗಿ ಈ ಶ್ರದ್ಧಾಭಕ್ತಿಯಿಂದ ಈ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ನಾವು ಗಮನಿಸುವಂತರಾಗೋಣ. ನಾವು ನಮ್ಮ ಕುಟುಂಬವಾಗಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ನಾವು ಪರಿಶುದ್ಧನಾಗಿರುವಂಥ ಯೋಸೇಫನನ್ನು ಕೊಡಬೇಕು. ಮಹಾಸೇನಾನಿಯಾಗಿರುವಂಥ ಮೋಶೆಯನ್ನು ಪ್ರಕಟಿಸಬೇಕು. ಅಷ್ಟು ಮಾತ್ರವಲ್ಲ, ಪ್ರಾರ್ಥನೆಯಲ್ಲಿ ಮಹಾ ಭಕ್ತಿವಂತನು ಪ್ರವಾದನೆಗಳಲ್ಲಿ ಬಹಳ ಶ್ರೇಷ್ಠನಾಗಿರುವಂಥ ಸಮುವೇಲನನ್ನು ನಾವು ಈ ದೇಶಕ್ಕೆ ಕೊಡಬೇಕು. ಕಾರಣ ಏನೆಂದರೆ, ದೇವಕ್ಕೆ ಸ್ತೋತ್ರವಾಗಲಿ, ಈ ಕಡೆ ಕಾಲದಲ್ಲಿ ಅಂಥ ಪರಿಶುದ್ಧರನ್ನು ದೇಶ ರಾಜ್ಯ ಎದುರು ನೋಡ್ತಾ ಇದೆ. ಇವತ್ತು ಅನೇಕರ ಕುಟುಂಬಗಳಲ್ಲಿ ನಾವು ನೋಡುವಂಥ ವೇಳೆಯಲ್ಲಿ ನಮ್ಮ ಮಕ್ಕಳು ಆ ರೀತಿಯಾಗಬೇಕೆಂಬುದಾಗಿ ಯಾರಿಗೂ ಸದಾ ದಾಹ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ಪ್ರತಿಯೊಬ್ಬ ಕುಟುಂಬಗಳಲ್ಲಿ ಒಂದು ಯೋಚನೆ ಬರ್ತದೆ, ಏನೆಂದರೆ ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು, ನನ್ನ ಮಕ್ಕಳು ಇಂಜಿನಿಯರ್ ಆಗಬೇಕು, ನನ್ನ ಮಕ್ಕಳು ದೊಡ್ಡದಾದಂಥ ಉದ್ಯೋಗವನ್ನು ಅನುಭವಿಸಬೇಕು, ನೀಟು IIT ದೇವಕ್ಕೆ ಸ್ತೋತ್ರವಾಗಲಿ ಇನ್ನು ಉನ್ನತವಾದಂಥ ಎಕ್ಸಾಮ್ಗಳನ್ನು ಬರೆದು ಈ ದೇಶದ ಮೇಲುಗಳನ್ನು ಹೊಂದಬೇಕೆಂಬುದಾಗಿಯೇ ಬಹಳ ಜನ ಇಷ್ಟಪಡುವಂಥವರಾಗಿದ್ದಾರೆ. ಖಂಡಿತವಾಗಿಯೂ ಈ ಇಷ್ಟಪಡುವುದು ತಪ್ಪೇನಲ್ಲ. ಪ್ರತಿಯೊಬ್ಬ ತಂದೆ ತಾಯಿಗಳ ಆಸೆನೇ ಅದಾಗಿರ್ತದೆ. ಯಾಕೆಂದರೆ ಒಬ್ಬ ಟೀಚರ್
ತನ್ನ ಮಗನು ಟೀಚರ್ ಆಗಬೇಕೆಂಬುದಾಗಿ ಇಷ್ಟಪಡೋದಿಲ್ಲ. ನನ್ನ ಮಗ ಹೆಡ್ ಮಾಸ್ಟರ್ ಆಗಬೇಕೆಂಬುದಾಗಿ ಆತನು ಆಸೆ ಪಡುತ್ತಾನೆ. ಒಂದು ವೇಳೆ RMP ಡಾಕ್ಟರ್ ಹಳ್ಳಿನಲ್ಲಿ ಉದ್ಯೋಗ ಮಾಡ್ತಿರುವುದಾದರೆ ಅವನ ಆಸೆ ಏನಿರ್ತದೆ ಅಂದರೆ ಒಂದು ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ನನ್ನ ಮಗ ಡಾಕ್ಟರ್ ಆಗಬೇಕೆಂಬುದಾಗಿ. ಒಂದು ವೇಳೆ ವಿಲೇಜ್ ಅಕೌಂಟೆಂಟ್ ಕೆಲಸ ಮಾಡ್ತಿರುವಂಥ ವ್ಯಕ್ತಿ ಅವನಿಗೊಂದು ಆಸೆ ಇರ್ತದೆ, ನಾನು ಮಾತ್ರ ವಿಲೇಜ್ ಅಕೌಂಟೆಂಟ್ ಆದೆ, ಆದರೆ ನನ್ನ ಮಗನು ದೊಡ್ಡದಾದಂಥ DC ಆಗಿ ಮಾರ್ಪಡಬೇಕೆಂಬುದಾಗಿ ಆತನು ಇಷ್ಟಪಡ್ತಾನೆ. ಅಷ್ಟು ಮಾತ್ರವಲ್ಲ, ಆಟೋ ಓಡಿಸುವಂಥ ಆಟೋ ಡ್ರೈವರ್ಗಳು ಸಹ ಅವ್ರು ಇಷ್ಟಪಡ್ತಾರೆ, ನನ್ನ ಮಕ್ಕಳು ನಾನು ಕಷ್ಟಪಡುವ ಹಾಗೆ ಆಟೋ ಡ್ರೈವರ್ ಆಗಬಾರ್ದು, ಅವರು ಸದಾ ಉನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಬೇಕೆಂಬುದಾಗಿ. ಇದು ಒಳ್ಳೆಯ ಘಟನೆಯೇ. ಆದರೆ ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನೀವು ಅಂಥ ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದು ಬಹಳ ಪ್ರಾಮುಖ್ಯವಾದಂಥ ಸಂಗತಿನೇ. ಆದರೆ ದೆನಾಕೆ ಸ್ತೋತ್ರವಾಗಲಿ, ನೀವು ಪ್ರಾರ್ಥಿಸುವಂಥ ಆ ಪ್ರಾರ್ಥನೆಗಳು ಒಂದು ವೇಳೆ ಸಫಲವಾಗಬಹುದು. ಆದರೆ ನೀನು ಸತ್ತು ಪರಲೋಕಕ್ಕೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಒಂದು ವೇಳೆ ನಿನ್ನ ಮಗನು ಪರಿಪೂರ್ಣವಾಗಿ ದೇವರನ್ನು ಅಂಗೀಕಾರ ಮಾಡಿಕೊಳ್ಳದೆ, ಪರಿಶುದ್ಧತೆಯಲ್ಲಿ ಜೀವಿಸದೆ, ಕರ್ತನ ಸನ್ನಿಧಾನದಲ್ಲಿ ನಂಬಿಕೆಯಿಂದ ಬದುಕದೆ, ವಿಶ್ವಾಸ ಜೀವಿತದಲ್ಲಿ ಬಿದ್ದು ಹೋದರೆ, ಅಥವಾ ಲೋಕದ ಸಂಗತಿಗಳಲ್ಲಿ ಒಂದು ಒಳ್ಳೆಯ ಉದ್ಯೋಗ ಅಥವಾ ಒಳ್ಳೆಯ ವಿಧವಾದಂಥ ಆಶೀರ್ವಾದವನ್ನು ಪಡೆದುಕೊಂಡು ಆತ್ಮಿಕತೆಯಲ್ಲಿ ಹಿಂಜಾರಿದರೆ, ಪರಲೋಕಕ್ಕೆ ಆತನು ಬರದೆ ಹೋದರೆ, ಆ ಪರಲೋಕದಲ್ಲಿ ನೀನು ಇರುವಂಥ ಸಂದರ್ಭದಲ್ಲಿ ಸದಾ ನೀನು ಕಣ್ಣೀರಿಡಬೇಕಾಗ್ತದೆ, ನೀನು ದುಃಖವನ್ನು ಅನುಭವಿಸಬೇಕಾಗ್ತದೆ. ಯಾಕೆ ಅಂದರೆ, ಅಯ್ಯೋ ನನ್ನ ಮಗನು ಅಥವಾ ನನ್ನ ಮಗಳು, ನಾನು ಎಷ್ಟು ಪ್ರಾರ್ಥನೆ ಮಾಡಿದೆ, ಎಷ್ಟು ಅವನಿಗೆ ಭಕ್ತಿಯಲ್ಲಿ ಬೆಳೆಸಬೇಕೆಂಬುದಾಗಿ ಇಷ್ಟಪಟ್ಟೆ, ಆದರೆ ಅವನ ಭಕ್ತಿನಲ್ಲಿ ಬೆಳೀಲಿಲ್ಲ, ಲೋಕರೀತಿಯಾಗಿ ಆಶೀರ್ವಾದಕರವಾಗಿ ಆತನು ಬದುಕದಾದರೆ ದೇವರನ್ನು ಬಿಟ್ಟು ದೂರಾದನಲ್ಲ, ಅವನಿವಾಗ ನರಕಕ್ಕೆ ಹೋಗ್ತಾ ಇದ್ದಾನಲ್ಲ, ಅವನು ಪರಲೋಕಕ್ಕೆ ಬರ್ತಾ ಇಲ್ವಲ್ಲ ಎಂಬುದಾಗಿ ನೀನು ಪರಲೋಕಕ್ಕೆ ಎಂಟ್ರಿ ಆದ ಮೇಲೂ ಸಹ ದುಃಖಿಸುವಂಥ ಆ ದಿನಗಳನ್ನು ಇವತ್ತು ನೀನು ನೆನೆಸಿ ಕರ್ತನ ಸನ್ನಿಧಾನದಲ್ಲಿ ಇವತ್ತಿನಿಂದಲೇ ನಿನ್ನ ಮಕ್ಕಳನ್ನು, ನಿನ್ನ ಕುಟುಂಬವನ್ನು ದೆನಾಕೆ ಸ್ತೋತ್ರವಾಗಲಿ ಭಕ್ತಿಯಲ್ಲಿ ನಡೆಸಬೇಕು, ಪ್ರಾರ್ಥನೆಯಲ್ಲಿ ನಡೆಸಬೇಕು. ಆತ್ಮೀಯ ದೇವಜನರೇ, ಈ ಲೋಕದಲ್ಲಿ ಉದ್ಯೋಗ ಅಥವಾ ಹಣ ಅಥವಾ ಅಧಿಕಾರ ಯಾವುದು ಸದಾ ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗೋದಿಲ್ಲ. ನಿಜವಾಗ್ಲೂ ಸದಾ ನಮ್ಮ ಭಕ್ತಿ, ನಮ್ಮ ಪ್ರಾರ್ಥನೆ, ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ತೆಗೆದುಕೊಳ್ಳುವಂಥ ಆ ವಿಶೇಷವಾದಂಥ ಪ್ರಯತ್ನ, ನಾನು ಪ್ರಾರ್ಥನೆ ಮಾಡ್ತೇನೆ ನನ್ನ ಮಕ್ಕಳು ನನಗಿಂತ ಹೆಚ್ಚಾಗಿ ಪ್ರಾರ್ಥನಾ ವೀರರಾಗಿ ಮಾರ್ಪಡಬೇಕು, ನಾನು ಸೇವೆ ಮಾಡ್ತೇನೆ ನನ್ನ ಮಕ್ಕಳು ಇನ್ನೂ ಉನ್ನತವಾದಂಥ ಪ್ರವಾದಿಗಳಾಗಿ ಮಾರ್ಪಡಬೇಕು, ನಾನು ಶುಭವಾರ್ತೆಯನ್ನು ಸಾರ್ತಾ ಇದ್ದೇನೆ ನನ್ನ ಮಕ್ಕಳು ಈ ದೇಶದಲ್ಲಿ ಅಪೊಸ್ತಲರಾಗಿ, ಪ್ರವಾದಿಗಳಾಗಿ, ಉನ್ನತವಾದಂಥ ದೇವರ ಸನ್ನಿಧಿ ಸೇವೆ ಮಾಡುವ ಯಾಜಕರಾಗಿ ಮಾರ್ಪಡಬೇಕೆಂಬುದಾಗಿ ನಾವು ಇಷ್ಟಪಡಬೇಕು. ಇವತ್ತು ನಾವು ಅಂದ್ಕೊಂಡಿರೋದು ಏನು ಗೊತ್ತಾ? ಬರೀ ಲೌಕಿಕವಾದಂಥ ಆಶೀರ್ವಾದವನ್ನೇ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಮಕ್ಕಳಿಗೆ ನಾವು ಪ್ರಾರ್ಥನೆಯನ್ನು ಕಲಿಸೋದಿಲ್ಲ, ಭಕ್ತಿಯಲ್ಲಿ ಇರುವುದನ್ನು ಕಲಿಸೋದಿಲ್ಲ, ಬೈಬಲನ್ನು ಓದೋದನ್ನು ಕಲಿಸೋದಿಲ್ಲ. ವಿದ್ಯಾಭ್ಯಾಸ ಮಾಡುತ್ತಿರುವಂಥ ಮಕ್ಕಳು, ಚಿಕ್ಕ ಮಕ್ಕಳಿರುವಂಥ ಸಂದರ್ಭದಲ್ಲಿ ಅಥವಾ ವಿದ್ಯಾಭ್ಯಾಸ ಮಾಡುತ್ತಿರುವಂಥ ಸಂದರ್ಭದಲ್ಲಿ, ಮಗನೇ ನೀನು ಓದ್ಕೋ, ನಾನು ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ಚಿಕ್ಕ ಮಕ್ಕಳಿರುವಾಗ ಮಲಗಲಿ ಬಿಡ್ರಿ, ನಾವು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಯೌವನ ಪ್ರಾಯಕ್ಕೆ ನಿನ್ನ ಮಕ್ಕಳು ಬರುವಂಥ ಸಂದರ್ಭದಲ್ಲಿ ನೀನು ಪ್ರಾರ್ಥನೆ ಮಾಡೋದ್ರ ಸದ ಅವರು ಮಾಡೋದಿಲ್ಲ. ಆಗ ನೀನು ಹೇಳ್ತೀಯೇನು ಗೊತ್ತಾ? ನನ್ನ ಮಕ್ಕಳು ಭಕ್ತಿನಲ್ಲಿ ಇಲ್ಲ, ನನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇಲ್ಲ, ನನ್ನ ಮಕ್ಕಳು ಈ ರೀತಿಯಾಗಿ ದೇವರ ವಿರುದ್ಧವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ. ಹೌದು ಪ್ರೀತಿಯುಳ್ಳ ದೇವಜನರೇ, ಒಂದು ವೇಳೆ ನೀನು ಪ್ರಾರ್ಥನೆ ಮಾಡಿಯೂ ಸದಾ ನಿನ್ನ ಮಕ್ಕಳಿಗೆ ಆ ರೀತಿಯಾದ ಫ್ರೀಡಮನ್ನು ನೀನು ಕೊಟ್ಟಿರುವುದಾದರೆ, ಒಂದು ದಿನ ನೀನು ಲೋಕದಲ್ಲಿರುವಾಗೆ ಕಣ್ಣೀರನ್ನು ಅನುಭವಿಸಬೇಕಾಗ್ತದೆ. ಇನ್ನು ಅನೇಕ ಕುಟುಂಬಗಳು ಹೀಗಿರ್ತವೆ, ಅವರು ಮೊಣಕಾಲನ್ನು ಊರೋದು ಗೊತ್ತಿರಲ್ಲ, ಪ್ರಾರ್ಥನೆ ಮಾಡೋದು ಮಾತ್ರ ಗೊತ್ತಿರಲ್ಲ, ಬೈಬಲ್ ಓದೋದು ಗೊತ್ತಿರಲ್ಲ. ಏನೋ ಚರ್ಚಿಗೆ ಹೋಗಬೇಕು, ಬೈಬಲನ್ನು ಹಿಡ್ಕೊಂಡು ಹೋಗ್ತಾರೆ, ಪ್ರಸಂಗನ ಕೇಳ್ತಾರೆ, ಹಾಡ್ತಾರೆ, ಆರಾಧನೆ ಮಾಡ್ತಾರೆ, ಅಲ್ಲೇ ಮರೆತು ಮತ್ತೆ ಆ ಬೈಬಲನ್ನು
ತಂದು ಒಂದು ಮೂಲೆಯಲ್ಲಿ ಬಿಸಾಕ್ತಾರೆ. ಅದಾದ ನಂತರ ಮತ್ತೆ ಸಂಡೇ ಸರ್ವಿಸ್ ಬರೋ ತನಕ 7 ದಿನಗಳ ಕಾಲ ಅದರ ಮೇಲೆ ಧೂಳು ಹಿಡಿದಿರ್ತದೆ. ಆ ಬೈಬಲನ್ನು ತೆಗೆದುಕೊಂಡು ಹೋಗ್ತಾರೆ. ಅವ್ರ ಮನೆಗಳಲ್ಲಿ ನೋಡುವಾಗ ಅವರು ಮಾತ್ರವಲ್ಲ, ಅವ್ರ ಇಡೀ ಕುಟುಂಬವೇ ಒಂದು ನರಕ ಯಾತನೆಯನ್ನು ಅನುಭವಿಸುತ್ತಿರುವಂಥ ಪರಿಸ್ಥಿತಿಯನ್ನು ಅವರು ಅನುಭವಿಸ್ತಾ ಇರ್ತಾರೆ. ಪ್ರೀತಿಯುಳ್ಳ ದೇವಶನರೇ, ಇವತ್ತಿನ ಸಂದೇಶ ಇದಾಗಿದೆ. ನಿನ್ನ ಮಕ್ಕಳನ್ನು ಈ ರೀತಿಯಾಗಿ ಪ್ರಾರ್ಥನೆಯಲ್ಲಿ ನೀನು ದೃಢಪಡಿಸಬೇಕೆಂಬುದಾಗಿ, ಅವರನ್ನು ಪ್ರಾರ್ಥನೆಯಲ್ಲಿ ಹೇಗೆ ನಡೆಸಬೇಕು ಗೊತ್ತಾ ಎಂಬುದಾಗಿ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಅಪೊಸ್ತಲ ಪೌಲನು ತಿಮೋತಿಗೆ ಆತನ ಉತ್ತರವನ್ನು ಬರೆಯುವಂಥ ಸಂದರ್ಭದಲ್ಲಿ ತಿಮೋತಿಯನ್ನು ಕುರಿತು ಆತನಿಗೆ ಒಂದು ವಿಶೇಷವಾದ ಮಾತನಲ್ಲಿ ಪ್ರಕಟಿಸುತ್ತಾನೆ. 2 ತಿಮೋತಿದವರ ಬರೆದ ಪತ್ರಿಕೆ 1ನೇ ಅಧ್ಯಾಯದ 5ನೇ ವಚನದ ಕೊನೆ ಸಾಲು ದೇವರಿಗೆ ಸ್ತೋತ್ರವಾಗಲಿ. ಓದಿ ಕೇಳಿಸಿಕೊಳ್ಳುವಂತರಾಗೋಣ. ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಏನದು ನಿನ್ನ ಅಜ್ಜಿಯಾದ ಲೋಯಿಯಲ್ಲಿಯೂ ನಿನ್ನ ತಾಯಿಯಾದ ಯುನೇಕಿಯಲ್ಲಿಯೂ ಆ ನಂಬಿಕೆಯು ವಾಸವಾಗಿತ್ತು. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ತಿಮೋತಿ ಅಷ್ಟು ಅದ್ಭುತವಾದ ನಂಬಿಗಸ್ತನಾಗುವುದಕ್ಕೆ, ತಿಮೋತಿಯು ಅಷ್ಟು ಉನ್ನತವಾದ ಸೇವೆ ಮಾಡುವುದಕ್ಕೆ, ಅಪೊಸ್ತಲ ಪೌಲನ ಪ್ರಶಂಸೆಗೆ ಪಾತ್ರನಾಗುವುದಕ್ಕೆ ದೇವರ ಸನ್ನಿಧಾನದಲ್ಲಿ ಸೇವಕನು ಸ್ಪಷ್ಟಪಡಿಸ್ತಾ ಇದ್ದಾನೆ. ತಿಮೋತಿಯೇ, ನೀನು ಇಷ್ಟು ನಂಬಿಗಸ್ತನಾಗಿರುವುದಕ್ಕೆ ಕಾರಣ ನಿನ್ನ ಅಜ್ಜಿ ಲೂಯಿಯ ಮತ್ತು ನಿನ್ನ ತಾಯಿಯಾದ ಯುನಿಕೆಯ ಆ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ನಿನ್ನ ಒಳಗಡೆ ವಾಸ ಮಾಡ್ತಾ ಇದೆ. ಅವರ ಪ್ರಾರ್ಥನಾ ಜೀವಿತ, ಅವರು ದೇವರ ಮೇಲೆ ಇಟ್ಟಿರುವಂಥ ಆ ನಂಬಿಕೆ, ಅವರು ದೇವರನ್ನು ಪ್ರೀತಿಸಿದ ಪರಿ ಇದೆಯಲ್ಲ, ಇವತ್ತು ನಿನ್ನನ್ನು ಈ ರೀತಿಯಾದ ಉನ್ನತವಾದ ಸ್ಥಿತಿಗೆ ನಿನ್ನನ್ನು ಕರೆದುಕೊಂಡು ಬಂದಿದೆ ಎಂಬುದಾ. ಹೌದು ಪ್ರೀತಿಯುಳ್ಳ ದೇವಶನರೇ, ದೇವರ ಸನ್ನಿಧಾನದಲ್ಲಿ ಬರೀ ಆಶೀರ್ವಾದ, ನನ್ನ ಮಕ್ಕಳು ದೊಡ್ಡ ಉದ್ಯೋಗಿಗಳಾಗಬೇಕು, ದೊಡ್ಡ ಪ್ರತ್ಯೇಕವಾಗಿ ಅವರು ದೊಡ್ಡದಾದಂಥ IAS ಆಫೀಸರ್, IPS ಆಫೀಸರ್, IIT ದೇವರಿಗೆ ಸ್ತೋತ್ರವಾಗಲಿ, ಇನ್ನು ಉನ್ನತವಾದಂಥ ಹೈಯರ್ ಎಜುಕೇಷನ್ ಮಾಡಬೇಕೆಂಬುದಾಗಿ ನೀವು ಪ್ರಾರ್ಥನೆ ಮಾಡೋದಕ್ಕಿಂತಲೂ ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದಲ್ಲಿ ನನ್ನ ಮಕ್ಕಳು ನಂಬಿಗಸ್ತರಾಗಿ ಮಾರ್ಪಡಬೇಕು, ನನ್ನ ಮಕ್ಕಳು ದೇವರಿಗೋಸ್ಕರವಾಗಿ ಎದ್ದು ಪ್ರಕಾಶಿಸುವಂಥ ಪ್ರವಾದಿಗಳು, ಯಾಜಕರು, ಪ್ರತ್ಯೇಕವಾಗಿ ಸುವಾರ್ತಿಕರು, ಆರಾಧನೆಯ ನಾಯಕರು, ನನ್ನ ಮಕ್ಕಳು ಪ್ರತ್ಯೇಕವಾಗಿ ಕರ್ತನ ಸನ್ನಿಧಿ ಸೇವೆ ಮಾಡುವಂಥ ಯಾಜಕರಾಗಿ ಮಾರ್ಪಡಬೇಕೆಂಬುದಾಗಿ ನಿಮ್ಮ ವೈಯಕ್ತಿಕವಾದಂಥ ಬದುಕಿನಲ್ಲಿ ಯಾವತ್ತಾದರೂ ನೀವು ಪ್ರಾರ್ಥನೆ ಮಾಡಿದ್ದೀರಾ? ಮಾಡೋದಕ್ಕೆ ಚಾನ್ಸಸ್ ಇದೆಯಾ? ಇವತ್ತಿನ ದಿನಮಾನಗಳಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ಅನೇಕ ಕುಟುಂಬಗಳ ಆಸೆ ಏನಂದರೆ, ನನ್ನ ಮಗನು ದುಡಿದು ದೊಡ್ಡ ವ್ಯಕ್ತಿ ಆಗಬೇಕು, ದೊಡ್ಡ ಆಫೀಸರ್ ಆಗಬೇಕು, ದೊಡ್ಡದಾದಂಥ ಉದ್ಯೋಗದಲ್ಲಿ ನನ್ನ ಮಕ್ಕಳು ಕುಟುಂಬದಲ್ಲಿ ಇರಬೇಕೆಂಬುದಾಗಿ ಆಸೆ ಪಡ್ತಿರೋ ವಿನಃ, ನನ್ನ ಮಗ, ನನ್ನ ಮಗಳು ಅಥವಾ ನನಗೆ ಕೊಡಲ್ಪಟ್ಟಂಥ ನನ್ನ ಕುಟುಂಬ, ನನ್ನ ಮನೆಯವರು ನಾವು ಕರ್ತನ ಸನ್ನಿಧಾನದಲ್ಲಿ ಸೇವೆ ಮಾಡಬೇಕು, ಆತನಿಗೋಸ್ಕರವಾಗಿ ಪರಿಶುದ್ಧರಾಗಿ ಬದುಕಬೇಕು, ಆತನ ನಾಮವನ್ನು ಘನಪಡಿಸುವಂಥ ಕುಟುಂಬವಾಗಿ ಮಾರ್ಪಡಬೇಕೆಂಬುದಾಗಿ ಯಾವತ್ತಾದರೂ ನಾವು ಪ್ರಾರ್ಥನೆ ಮಾಡ್ತೇವಾ? ಇಲ್ಲವೇ ಇಲ್ಲ. ತಿಮೋತಿಯನ ಜೀವಿತವನ್ನು ಕುರಿತು ಅಪೊಸ್ತಲ ಪೌಲನು ಹೇಳ್ತಾ ಇದ್ದಾನೆ, ಈಗ ನೀನು ಇಷ್ಟು ಭಕ್ತಿಯಲ್ಲಿಯೂ, ಇಷ್ಟು ನಂಬಿಕೆಯಲ್ಲಿಯೂ, ಇಷ್ಟು ಪ್ರಾರ್ಥನೆಯಲ್ಲಿಯೂ ನೀನಿರೋದಕ್ಕೆ ಕಾರಣ ನಿನ್ನ ಅಜ್ಜಿ ಲೂಯಿ ಮತ್ತು ನಿನ್ನ ತಾಯಿಯಾದ ಯುನಿಕೆಯ ನಂಬಿಕೆಯ ಕಾರಣ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಕುಟುಂಬಗಳನ್ನು ಒಂದು ಸಾರಿ ಪರಾಮರ್ಶಿಸಿ ನೋಡುವಾಗ ನಮ್ಮ ಮಕ್ಕಳ ನಂಬಿಕೆ ಯಾವ ಮಟ್ಟದಲ್ಲಿದೆ? ಅವರು ಲೋಕವನ್ನು ನಂಬ್ತಾ ಇದ್ದಾರಾ, ದೇವರನ್ನು ನಂಬ್ತಾ ಇದ್ದಾರಾ? ಅಥವಾ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ, ನಿಮ್ಮನ್ನು ಮಾಡಲಾಗಿ ಮಾಡಿಕೊಂಡಿದ್ದಾರಾ? ಅಥವಾ ನಿಮ್ಮನ್ನು ಅವರು ಪ್ರತ್ಯೇಕವಾಗಿ ನನ್ನ ತಾಯಿ, ನನ್ನ ತಂದೆ ಎಷ್ಟು ಭಕ್ತಿಪರರೆಂಬುದಾಗಿ, ಅವರ ರೀತಿಯಲ್ಲಿ ನಾವು ಬದುಕಬೇಕೆಂಬುದಾಗಿ ಅವರ ಯೋಚನೆ ಇದೆಯಾ? ಅಥವಾ ಇವತ್ತು ನಿಮ್ಮ ವಿರುದ್ಧವಾಗಿ ತಿರುಗಿ ಬಿದ್ದು ನಿಮ್ಮ ಜೀವಿತದಲ್ಲಿ ತಲೆನೋವಾಗಿ ಮಾರ್ಪಟ್ಟು ನೀವೆಷ್ಟೇ ಪ್ರಯತ್ನಿಸಿದರೂ, ಅವರು ಪ್ರಾರ್ಥಿಸಿದರೆ ಸಭೆಗೆ ಬರದ ಹಾಗೆ ಅನೇಕ ವಿಧವಾದಂಥ ಲೋಕ ಇಚ್ಛೆಗಳಲ್ಲಿ ಅವರು ಬಿದ್ದು ಹೋಗಿದ್ದಾರಾ? ಇದಕ್ಕೆ ಕಾರಣ ಯಾರು? ಬೇರೆ ಯಾರೂ ಅಲ್ಲ, ನಾವೇ, ನಮ್ಮ ಕುಟುಂಬವೇ. ಪ್ರೀತಿಯುಳ್ಳ ತಾಯಿ, ಪ್ರೀತಿಯುಳ್ಳ ತಂದೆ, ದೇವರಿಗೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಲೋಕ ರೀತಿಯಾಗಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ, ಮಾವಿನಕಾಯಿಯ ಆ ನಾಟಿ ಸಸಿಯನ್ನು ಮಾಡಿ ಅದರಲ್ಲಿ ಬೇವಿನ ಕಾಯನ್ನು ಕೊಯ್ಯೋದಕ್ಕೆ ಆಗಲ್ಲ, ರಾಗಿಯನ್ನು ಬಿತ್ತಿ ಅದರಲ್ಲಿ ಗೋಧಿಯನ್ನು ಕೊಯ್ಯೋದಕ್ಕೆ ಆಗೋದಿಲ್ಲ. ಕರ್ತನ ಸನ್ನಿಧಾನದಲ್ಲಿ ಏನು ಬಿತ್ತುತ್ತೀವೋ ಅದನ್ನೇ ಕೊಯ್ಯುತ್ತೇವೆ.
ಆತ್ಮೀಯ ದೇವ ಕುಟುಂಬವೇ, ಯೇಸುವಿನ ನಾಮದಲ್ಲಿ ಇವತ್ತು ನಿನ್ನ ಮಕ್ಕಳು ಚಿಕ್ಕವರು ಇರುವಾಗಲೇ ನಿನ್ನ ಭಕ್ತಿ, ನಿನ್ನ ಪ್ರಾರ್ಥನೆಯನ್ನು ನೋಡಿ ಅವರಿಗೆ ದೇವರ ಆ ಪ್ರೀತಿ, ದೇವರ ಆ ಭಯ, ದೇವರ ಭಕ್ತಿಯನ್ನು ನೀನು ಕಲಿಸದೆ ಹೋದರೆ ಮುಂದೊಂದು ದಿನ ಲೋಕ ಅವರನ್ನು ಅಟ್ರಾಕ್ಷನ್ ಮಾಡಿ ಲೋಕದ ಕಡೆಗೆ ಅವರನ್ನು ಆಕರ್ಷಿತರನ್ನಾಗಿ ಮಾಡುತ್ತದೆ. ಆ ಒಂದು ಸಂದರ್ಭದಲ್ಲಿ ಲೋಕ ಹೀಗೆ ತಿಳಿಸ್ತದೆ, ಇರೋದು ಒಂದೇ ಒಂದು ಜೀವಿತ, ಈ ಒಂದೊಂದು ಜೀವಿತದಲ್ಲಿ ಮೋಜು ಮಾಡು, ಮಸ್ತಿ ಮಾಡು, ಲೋಕನ ಎಂಜಾಯ್ ಮಾಡು, ಈ ಜೀವಿತ ಮುಗಿದ ಮೇಲೆ ಮತ್ತೇನೋ ಇರ್ತದೋ ಎಂಬುದಾಗಿ ಹೇಳಿ ಲೋಕ ಎಳೆದುಕೊಳ್ಳುತ್ತದೆ. ಆದರೆ ಆ ಮಕ್ಕಳು ಲೋಕದ ರೀತಿಯಲ್ಲಿ ಬೆಳಗುವಾಗ ಅವರು ಆ ರೀತಿಯಾಗಿ ಬೆಳೆದು ಒಂದು ವೇಳೆ ನೀನು ಆತ್ಮಿಕತೆಯಲ್ಲಿ ಸಮೃದ್ಧಿ ಹೊಂದಿ ಪರಲೋಕಕ್ಕೆ ಹೋಗುವಾಗ ನೀನು ದುಃಖಿಸುವ ದಿನಗಳು ಬರ್ತದೆ. ಕರ್ತನ ಸನ್ನಿಧಾನದಲ್ಲಿ ನಾವು ಇವತ್ತು ಭಕ್ತಿವಂತರಾಗಿ ಮಾರ್ಪಡದೆ ಹೋದರೆ, ಪ್ರಾರ್ಥನೆ ನಮ್ಮ ಗುಡ್ಡಾರದಲ್ಲಿ ನಡೆಯದೆ ಹೋದರೆ, ನಾವು ಬೈಬಲನ್ನು ಓದದೆ ಹೋದರೆ, ನಾವು ದೇವರ ಸನ್ನಿಧಿ ಸೇವೆಯನ್ನು ಮಾಡದೆ ಹೋದರೆ, ದೇವರು ಎಂಥವನೆಂಬುದಾಗಿ ನಮ್ಮ ಮಕ್ಕಳಿಗೆ ಪ್ರಕಟಿಸದೆ ಹೋದರೆ, ದೇವರ ಪ್ರೀತಿಯ ನೆರಳಿನಲ್ಲಿ ನಮ್ಮ ಕುಟುಂಬವನ್ನು ನಾವು ಮಾರ್ಪಡಿಸಿಕೊಳ್ಳದೆ ಹೋದರೆ ನಮ್ಮ ಮನೆಯಲ್ಲಿ ಲೋಕ ಪ್ರವೇಶವಾಗ್ತದೆ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಇವತ್ತು ನಾವು ಸೋಲನ್ನು ಒಪ್ಪಿಕೊಂಡು ನಮ್ಮ ಗುಡಾರಗಳಲ್ಲಿ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೇವೆ. ಯಾಕೆ ಗೊತ್ತಾ? ಮೋಸೆ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಶತ್ರುಗಳು ಅವರು ಸೋಲನ್ನು ಒಪ್ಪಿಕೊಳ್ತಾ ಇದ್ರು. ಮೋಸೆ ಕೈ ಒಂದು ವೇಳೆ ಕೆಳಗೆ ಇಳಿದ ತಕ್ಷಣವೇ ಶತ್ರು ಜಯವನ್ನು ಹೊಂದುತ್ತಾ ಇದ್ದರಂತೆ. ಆ ಮೋಸೆಯ ಪ್ರಾರ್ಥನೆ ಅಷ್ಟು ಬಲವಾಗಿರುವುದಕ್ಕೆ, ಆತನು ಕೈಗಳನ್ನು ಎತ್ತಿ ದೃಢವಾಗಿ ನಿಂತುಕೊಳ್ಳೋದಕ್ಕೆ ಆರೋನ ಮತ್ತು ಹೂರ ಪ್ರಾಮುಖ್ಯವಾದಂಥ ಪಾತ್ರವನ್ನು ಅಲ್ಲಿ ವಹಿಸುತ್ತಾರೆ. ನೆನಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ಗಮನಿಸಿರಿ, ಒಂದು ವೇಳೆ ಆರೋನನು ಅಥವಾ ಊರನು ನಂಬಿಕೆಯಲ್ಲಿ ಕಡಿಮೆನೇ ಆಗಿರ್ಬೋದು, ಅದೇ ರೀತಿಯಲ್ಲಿ ಇವತ್ತು ತಾಯಿ ಆಗಿರ್ಬೋದು ಅಥವಾ ತಂದೆ ಆಗಿರ್ಬೋದು, ಪ್ರಾರ್ಥನೆಯಲ್ಲಿ ನಂಬಿಕೆಯಲ್ಲಿ ನೀನು ಕಡಿಮೆ ಆಗಿರ್ಬೋದು. ನಿನ್ನ ಮನೆಯಲ್ಲಿ ದಿನಕ್ಕೆ ಸ್ತೋತ್ರವಾಗಲಿ, ನಿನಗಾಗಿ ನಿನ್ನ ಕುಟುಂಬಕವಾಗಿ ಪ್ರಾರ್ಥನೆ ಮಾಡದಿರುವಂಥ ಒಬ್ಬ ವ್ಯಕ್ತಿಯೂ ಸದಾ ಇಲ್ಲದೆ ಹೋದರೆ ನಿನ್ನ ಮನೆ ಹೇಗಿರ್ತದೆ ನೋಡಿ. ಶತ್ರು ನಮ್ಮ ಕುಟುಂಬದ ವಿರುದ್ಧವಾಗಿ ಅನೇಕ ವಿಧವಾದ ತಂತ್ರಗಳನ್ನು ತಂದು ನಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇಲ್ಲದ ಹಾಗೆ ಆತನು ತನ್ನ ಕಾರ್ಯವನ್ನು ಮಾಡುವಂತವನಾಕಿದ್ದಾನೆ. ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಮೇಘ, ಆರಾಧನೆಯ ಮೇಘ, ಸ್ತುತಿಯ ಮೇಘ, ದಿನಕ್ಕೆ ಸ್ತೋತ್ರವಾಗಲಿ, ಅದ್ಭುತವಾದ ವಾಕ್ಯ ಧ್ಯಾನ ಇಲ್ಲದೆ ಹೋದರೆ ಶತ್ರು ನಿನ್ನ ಕುಟುಂಬವನ್ನು ಭಯಂಕರವಾದಂಥ ಯಾತನೆಗೆ ಒಳಪಡಿಸುತ್ತಾನೆ. ಭಯಂಕರವಾದಂಥ ಯಾತನೆಯನ್ನು ಅನುಭವಿಸ್ತಾ ಜೀವಿತವನ್ನು ಕಳಿಬೇಕಾಗ್ತದೆ. ಇವತ್ತು ನಿನ್ನ ಮಕ್ಕಳು ಯಾವ ಸ್ಥಿತಿನಲ್ಲಿದ್ದಾರೆ, ನಿನ್ನ ಕುಟುಂಬ ಯಾವ ಸ್ಥಿತಿನಲ್ಲಿ ಇದೆ. ತಿಮೋತಿಗೆ ಆತನು ಉತ್ತರವನ್ನು ಬರೀತಿರುವಂಥ ಸಂದರ್ಭದಲ್ಲಿ, ತಿಮೋತಿಯನೇ, ಅಷ್ಟು ಭಕ್ತಿ ನಂಬಿಕೆ ನಿನ್ನಲ್ಲಿ ಬರುವುದಕ್ಕೆ ನಿನ್ನ ತಾಯಿ ಮತ್ತು ನಿನ್ನ ಅಜ್ಜಿನೇ ಕಾರಣ. ನಮ್ಮ ಮಕ್ಕಳು ನಮ್ಮ ದೇವರನ್ನು ಆರಾಧಿಸುವುದಕ್ಕೆ, ದೇವರ ಸನ್ನಿಧಿ ಸೇವೆ ಮಾಡುವುದಕ್ಕೆ, ದೇವರ ಸಮ್ಮುಖದಲ್ಲಿ ನಿಂತುಕೊಂಡು ಕರ್ತನ ಸಭೆಗಳಲ್ಲಿ ಒಂದು ವಿಶೇಷವಾದ ಸ್ತಂಭಗಳಾಗಿ ಮಾರ್ಪಡುವುದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ದೊಡ್ಡ ದೊಡ್ಡ ಪ್ರವಾದಿಗಳು ಅಥವಾ ದೊಡ್ಡ ದೊಡ್ಡ ಸೇವಕರುಗಳು ಅಲ್ಲ, ತಂದೆ ತಾಯಿಗಳಾಗಿರುವಂಥ ನಾವೇ ಕಾರಣರಾಗಿರ್ತೇವೆ. ಒಂದು ವೇಳೆ ನಮ್ಮ ಮಕ್ಕಳು ಸಭೆಗೆ ಬರದೇ ಇರುವುದಕ್ಕೂ, ಭಕ್ತಿಯಲ್ಲಿ ನಿಂತುಕೊಳ್ಳದೇ ಇರುವುದಕ್ಕೂ, ಪ್ರಾರ್ಥನೆಯ ಜೀವಿತವನ್ನು ಕಳೆದುಕೊಂಡಿರುವುದಕ್ಕೂ ನಾವೇ ಕಾರಣರಾಗಿರ್ತೇವೆ. ಯಾಕೆಂದರೆ ಬೈಬಲಲ್ಲಿ ನಾವು ನೋಡುವಂತರಾಗಿದ್ದೇವೆ. ದಿನಕ್ಕೆ ಸ್ತೋತ್ರವಾಗಲಿ. ಯೌವನ ಕಾಲದಲ್ಲಿ ತಂದೆಯ ಆಜ್ಞೆಯನ್ನು ನೀನು ನೆರವೇರಿಸಬೇಕು, ತಾಯಿಯ ಮಾತಿನಂತೆ ನೀನು ನಡೆಯಬೇಕೆಂಬುದಾಗಿ ಜ್ಞಾನೋಕ್ತಿ 6ನೇ ಅಧ್ಯಾಯದ 20ನೇ ವಚನದಲ್ಲಿ ದೇವರ ವಾಗ್ದಾನ ಹೀಗೆ ಬರ್ತದೆ. ನೀನು ತಂದೆಯ ಆಜ್ಞೆಯನ್ನು ಕೇಳಬೇಕು, ನಿನ್ನ ತಾಯಿ ಉಪದೇಶದಂತೆ ನೀನು ನಡೆಯಬೇಕೆಂಬುದಾಗಿ. ಇವತ್ತು ನಿನ್ನ ಮಕ್ಕಳು ನಿನ್ನ ಮಾತನ್ನು ಕೇಳ್ತಾ ಇದ್ದಾರಾ? ನಿನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇದೆಯಾ? ಅಥವಾ ನಿನ್ನ ಮಕ್ಕಳು ತಿರುಗಿ ಬಿದ್ದಿದ್ದಾರಾ? ಇದಕ್ಕೆ ಯಾವ ಸಭೆಯವರು ಅಥವಾ ಸೇವಕರುಗಳು ಕಾರಣರಲ್ಲ. ದಿನಕ್ಕೆ ಸ್ತೋತ್ರವಾಗಲಿ. ನಿನ್ನ ಭಕ್ತಿ ಜೀವಿತ ಎಡುವುದರಿಂದಲೇ ನಿನ್ನ ಮಕ್ಕಳಿಗೆ ಕೊಡಬೇಕಾದಂಥ ಸರಿಯಾದ ಆಜ್ಞೆ ಮಾರ್ಗ, ಸರಿಯಾದ ಉಪದೇಶ, ಸರಿಯಾದ ಬಾಲ ಶಿಕ್ಷೆಯನ್ನು ನೀನು ಕೊಡದೆ ಹೋಗಿದ್ದಕ್ಕೆ ಇವತ್ತು ನಿನ್ನ ಕುಟುಂಬದಲ್ಲಿ ಏನಾಗಿದೆ ಗೊತ್ತಾ? ಶಾಂತಿ ಸಮಾಧಾನ ಇಲ್ಲ, ಭಕ್ತಿ ಇಲ್ಲ, ನಂಬಿಕೆ ಇಲ್ಲ, ಪ್ರಾರ್ಥನೆ ಇಲ್ಲ. ಏನು ದೇವರೋ, ಏನು ಪ್ರಾರ್ಥನೆನೋ ಏನೋ ಎಂಬುದಾಗಿ ಇಲ್ಲ. ಸಹೋದರ ಸಹೋದರಿ, ಕರ್ತನ ಸನ್ನಿಧಾನದಲ್ಲಿ ದೇವರ ವಾಗ್ದಾನ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ ದಿನಕ್ಕೆ ಸ್ತೋತ್ರವಾಗಲಿ 18ನೇ ಅಧ್ಯಾಯದ 20ನೇ ವಚನದಲ್ಲಿ ನೋಡುವಾಗ
ಬೈಬಲ್ ಘೋಷಿಸ್ತದೆ, ಎಲ್ಲಿ ಇಬ್ಬರು ಅಥವಾ ಮೂವರು ಅಂದರೆ ತಂದೆ ತಾಯಿ ಮಕ್ಕಳು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುತ್ತಾರೋ ಅಲ್ಲಿ ಮಾತ್ರ ದೇವರು ಇಳಿದು ಬರ್ತಾನೆ. ಅವರ ಏಕ ಮನಸ್ಸಿನ ಪ್ರಾರ್ಥನೆ ಅನೇಕ ಪರಲೋಕದ ಆಶೀರ್ವಾದಗಳನ್ನು ತರುವುದರ ಮೂಲಕವಾಗಿ ಅಲ್ಲಿ ಅವರು ನಡೆಸುವಂಥ ಆ ಪ್ರಾರ್ಥನೆ ತಂದೆ ತಾಯಿ ಮಕ್ಕಳು. ಆತ್ಮೀಯ ದೇವಶಂಡ್ರೆ, ಈ ಲೋಕದ ಯಾತ್ರೆಯಲ್ಲಿ ಪರಿಶುದ್ಧಾತ್ಮ ದೇವರು ಇವತ್ತು ನಿನ್ನ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡಲಿ. ನಿನ್ನ ಆತ್ಮಿಕತೆ ಜೀವಿತ ಹೇಗಿದೆಯೋ ಇವತ್ತು ನೀನು ನಿನ್ನನ್ನು ಪರೀಕ್ಷೆ ಮಾಡಿಕೊಂಡು, ನಾನು ಮೊಣಕಾಲೂರುವಾಗ ನನ್ನ ಮಕ್ಕಳು ಬರ್ತಾರಾ, ಅಥವಾ ನನ್ನ ಗಂಡನು ಬರ್ತಾನಾ, ಅಥವಾ ನನ್ನ ಮಗಳು ಬರ್ತಾಳಾ, ಅಥವಾ ನಾನು ಮೊಣಕಾಲೂರುವಂಥ ಸಂದರ್ಭದಲ್ಲಿ ನನ್ನ ಹೆಂಡತಿ ನನ್ನ ಜೊತೆಯಲ್ಲಿ ಇರ್ತಾಳಾ, ನನ್ನ ಮಕ್ಕಳು ನನ್ನ ಜೊತೆಯಲ್ಲಿ ಇರ್ತಾರಾ? ದೇವರಿಗೆ ಸ್ತೋತ್ರವಾಗಲಿ. ಇದಕ್ಕೆ ಕಾರಣ ಏನು, ಇದರ ಹಿನ್ನೆಲೆ ಏನು, ಯಾಕೆ ನಮ್ಮ ಮನೆಯಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇದೆ, ಯಾಕೆ ನಾವು ಕೊರತೆಯನ್ನು, ಸಾಲವನ್ನು, ಅನಾರೋಗ್ಯವನ್ನು ನಾವು ಅನುಭವಿಸ್ತಾ ಇದ್ದೇವೆ? ದೇವರ ವಾಕ್ಯ ಹೇಳ್ತಾ ಇದೆ, ಎಲ್ಲಿ ಇಬ್ಬರು ಅಥವಾ ಮೂವರು ಒಳಗೂಡಿ ನನ್ನನ್ನು ಸ್ತುತಿಸ್ತಾರೋ ನಾನು ಅಲ್ಲಿ ಬರ್ತೇನೆ. 18ನೇ ವಚನಕ್ಕೆ ಹೋಗುವಾಗ ಕಟ್ಟುವುದಕ್ಕೂ ಬಿಚ್ಚುವುದಕ್ಕೂ ನಾನು ಅಧಿಕಾರ ಕೊಡುತ್ತೇನೆ ಎಂಬುದಾಗಿ. ಇವತ್ತು ನನ್ನ ಮನೆಯಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಶತ್ರುವಿನ ಕಾರ್ಯ ಕಟ್ಟೋದಕ್ಕೆ ಆಗ್ತಾ ಇಲ್ಲ, ರೋಗ ವಾಸಿ ಆಗ್ತಾ ಇಲ್ಲ, ಶಾಪಗಳು ವಿಮೋಚನೆ ಆಗ್ತಾ ಇಲ್ಲ, ಸಾಲದಿಂದ ಬಿಡುಗಡೆ ಆಗ್ತಾ ಇಲ್ಲ, ಸಂಬಂಧಗಳು ಸರಿಯಾಗಿ ಕ್ರೋಢೀಕರಿಸೋದಕ್ಕೆ ಆಗ್ತಾ ಇಲ್ಲ, ಕುಟುಂಬದಲ್ಲಿ ಕಲಹ, ನೆಮ್ಮದಿ. ಎಷ್ಟು ನಾವು ಭಕ್ತಿಯನ್ನು ತೋರಿಸಿದ್ರು ಅದಕ್ಕೆ ಕಾರಣ ಪ್ರೀತಿಯುಳ್ಳ ದೇವಶಂಡ್ರೆ, ಏಕ ಮನಸ್ಸಿಲ್ಲ ಮನೆಯಲ್ಲಿ. ನಾವು ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇಲ್ಲ. ದೇವಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಇವತ್ತು ಶತ್ರು ನಮ್ಮನ್ನು, ನಮ್ಮ ಕುಟುಂಬ, ನಮ್ಮ ಮಕ್ಕಳನ್ನು ದಿಕ್ಕಾಪಾಲಾಗಿ ಮಾಡಿದ್ದಾನೆ. ಯಾಕೆ ಅಂದರೆ ದೇವನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ಸನ್ನಿಧಾನದಲ್ಲಿ ಬೈಬಲ್ ಪ್ರಕಾರವಾಗಿ ಯಾರು ತಮ್ಮ ಕುಟುಂಬವನ್ನು ಆಧ್ಯಾತ್ಮಿಕವಾಗಿ ಭಯಭಕ್ತಿಯಿಂದ ಕಟ್ಟಿಕೊಳ್ತಾರೋ, ತಂದೆ ಮತ್ತು ತಾಯಿ ಮಾಡುವಂಥ ಕಾರ್ಯಗಳನ್ನು ಮಕ್ಕಳು ಮಾಡುತ್ತಾರೆ. ಯಾಕೆಂದರೆ ಬೈಬಲಲ್ಲಿ ಯೇಸು ಸ್ವಾಮಿ ತಂದೆಯ ಕುರಿತು ಆ ಸಾಕ್ಷಿಯನ್ನು ಸ್ಪಷ್ಟಪಡಿಸ್ತಾರೆ. ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೇ ವಚನ. ಅದಕ್ಕೆ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು. ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿ ಲೋಕದಲ್ಲಿ ಏನು ಮಾಡೋದಕ್ಕೆ ಬಂದನು ಗೊತ್ತಾ? ತನ್ನಿಷ್ಟಾನುಸಾರವಾಗಿ ತನ್ನ ಕಾರ್ಯವನ್ನು ನಡೆಸುವುದಕ್ಕಾಗಿ ಮಗನಾಗಿರುವ ಯೇಸು ಸ್ವಾಮಿ ಬರಲಿಲ್ಲ. ಆತನು ಹೇಳುವಂಥ ಸಂಗತಿಯನ್ನು ಯಥಾರ್ಥತೆಯಿಂದ ಗಮನಿಸಿರಿ. ತಂದೆ ಪರಲೋಕದಲ್ಲಿ ಯಾವ ಕಾರ್ಯಗಳನ್ನು ಮಾಡುತ್ತಾ ಇದ್ದನೋ ಅದನ್ನು ಹತ್ತಿರದಿಂದಲೇ ನೋಡಿದಂಥ ಮಗನಾಗಿರುವಂಥ ಯೇಸಯ್ಯ ಭೂಲೋಕದಲ್ಲಿ ಪರಲೋಕದ ತಂದೆ ಏನೆಲ್ಲ ಮಾಡ್ತಿದ್ದನೋ ಅದನ್ನು ಮಾಡುವುದಕ್ಕಾಗಿ ಇಲ್ಲಿ ಬಂದನು, ಅದನ್ನು ಮಾಡಿ ಮುಗಿಸಿದನಂತೆ. ಇವತ್ತು ತಂದೆ ತಾಯಿಯಾಗಿರುವಂಥ ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ. ಬೈಬಲನ್ನು ಓದಿದರೆ ಅವರು ಸದಾ ಬೈಬಲನ್ನು ಓದುತ್ತಾರೆ. ನೀವು ಅನ್ಯ ಭಾಷೆ ಆರಾಧನೆ ಮಾಡಿದರೆ ನಿಮ್ಮ ಮಕ್ಕಳು ಅನ್ಯ ಭಾಷೆ ಆರಾಧನೆ ಮಾಡ್ತಾರೆ. ಪ್ರತ್ಯೇಕವಾಗಿ ನೀವು ಸರಿಯಾಗಿ ಸಭೆಗೆ ಹೋದರೆ ನಿಮ್ಮ ಮಕ್ಕಳು ಸರಿಯಾಗಿ ಸಭೆಗೆ ಹೋಗ್ತಾರೆ. ನೀವು ಮನೆಯಲ್ಲಿ ಉಪವಾಸ ಪ್ರಾರ್ಥನೆಗಳನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಮಕ್ಕಳು ಉಪವಾಸ ಪ್ರಾರ್ಥನೆ ಮಾಡುತ್ತಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಭಯಭಕ್ತಿಯಿಂದ ದೇವರನ್ನು ದೃಷ್ಟಿಸುವುದಕ್ಕೂ ಉದಯ ಕಾಲದ ಪ್ರಾರ್ಥನೆ ಮತ್ತು ರಾತ್ರಿ ಕಾಲದ ಪ್ರಾರ್ಥನೆಯಲ್ಲಿ ನೀವು ಕುಟುಂಬವಾಗಿ ಕೂತುಕೊಂಡು ನೀವು ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಹುಟ್ಟಿದ ಆ ಮಕ್ಕಳನ್ನು ನಿಮ್ಮ ಕುಟುಂಬವಾಗಿ ಆ ಹುಟ್ಟಿದ ಆ ದಿನಮಾನಗಳಿಂದಲೂ ಸಹ ಅವರು ನಿಮ್ಮ ಮಕ್ಕಳು ಬೆಳೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ನೀವು ಮೊಣಕಾಲನ್ನೂರಿ ಪ್ರಾರ್ಥನೆ ಮಾಡ್ತಿರೋದಾದ್ರೆ ನಿಮ್ಮ ಮಕ್ಕಳು ಎಲ್ಲೂ ಹೋಗಲ್ಲ ರೀ. ನೀವೇನು ಮಾಡ್ತೀರೋ ಅದನ್ನೇ ಮಾಡುತ್ತಾರೆ. ಯಾಕಂದರೆ ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ತನ್ನ ತಂದೆ ಏನು ಮಾಡ್ತಾ ಇದ್ದನೋ ಆತನ್ನೇ ಮಗನಾಗಿ ಯೇಸು ಸ್ವಾಮಿ ಅದನ್ನು ಪೂರೈಸುವುದಕ್ಕಾಗಿ ಬಂದನೆಂಬುದಾಗಿ. ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಶಂಡ್ರೆ, ಇವತ್ತು ನಿನ್ನ ಮನೆಯಲ್ಲಿ ಯಾವ್ಯಾವ ಕಾರ್ಯಗಳು ನಡೀತಾ ಇದೆ? ಬೈಬಲ್ಲು ಪ್ರಾರ್ಥನೆ ಇಲ್ಲದೆ ಬರೀ ಮೊಬೈಲನ್ನೇ ನೋಡುವಂಥ, ಅದರಲ್ಲಿಂಥ ಅಶ್ಲೀಲವಾದಂಥ ಕ್ರಿಯೆಗಳನ್ನು ನೋಡುವಂಥ, ರೀಲ್ಸ್ಗಳನ್ನು ನೋಡುವಂಥ ಗಂಟೆ ಸಮಯವನ್ನು ಅದಕ್ಕೆ ನೀನು ಕಳೆಯುತ್ತಾ ಇರುವುದಾದರೆ ನಿನ್ನ ಮಕ್ಕಳು ದಿನಗಟ್ಟಲೆ ಕಳೀತಾರೆ. ಮೊಬೈಲನ್ನು ಬಿಟ್ಟು ಅವ್ರು ಬದುಕೋದಿಲ್ಲ. ನೀನು ಹೊಡೆದು ನೋಡು, ನೀನು ಬೈದು ನೋಡು, ಊಟ ಬೇಕಾದರೆ ಬಿಡ್ತಾರೆ. ಆದರೆ ಇವತ್ತು ಮೊಬೈಲನ್ನು ಬಿಡದೇ ಇರುವಂಥ ಒಂದು ಪರಿಸ್ಥಿತಿನಲ್ಲಿ ನಿನ್ನ ಮನೆ ಬಂದಿದೆ. ಕಾರಣ ಇಷ್ಟೇ, ನೀನು ಏನು ಮಾಡ್ತೀಯೋ ಅದನ್ನು ನಿನ್ನ ಮಕ್ಕಳು ಮಾಡುವಂಥವರಾಗಿದ್ದಾರೆ.
ನಿನ್ನ ಕುಟುಂಬದಲ್ಲಿ ಇವತ್ತು ಯಾವ ವಿಧವಾದಂಥ ಪರಿಸ್ಥಿತಿ ಇದೆ, ಕಟ್ಟುವುದಕ್ಕೂ ಬಿಚ್ಚುವುದಕ್ಕೂ ಅಧಿಕಾರ ಉಳ್ಳಂಥ ನಿನ್ನ ಮನೆ, ಪರಲೋಕದ ಸಂಸ್ಥಾನವಾಗಬೇಕಾದಂಥ ನಿನ್ನ ಮನೆ, ಏಕ ಮನಸ್ಸುಳ್ಳವರಾಗಿ ದೇವರನ್ನ ಪ್ರತಿದಿನವೂ ಆಹ್ವಾನಿಸಿ ಆತನ ಪಾದ ಸನ್ನಿಧಾನದಲ್ಲಿ ಕೂತುಕೊಳ್ಳಬೇಕಾದಂಥ ನಿನ್ನ ಮನೆ, ನಿನ್ನ ಮಕ್ಕಳು ಇವತ್ತು ಎಷ್ಟು ಯಾವ ವಿಧದಲ್ಲಿ ಯಾವ ಪರಿಸ್ಥಿತಿಗಳಲ್ಲಿ ನಿನಗೆ ತಲೆನೋವಾಗಿದ್ದಾರೆ. ಆತ್ಮೀಯ ದೇವಶನರೇ, ಅದಕ್ಕೆ ಕಾರಣವನ್ನು ಇವತ್ತು ನೀವು ಹುಡುಕಿ ನಿಮ್ಮ ಬದುಕಿನಲ್ಲಿ ಇವತ್ತಿನಿಂದಾದರೂ ಸಹ ದಿನಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಮನೆಯಲ್ಲಿ ಪ್ರಾರ್ಥನೆಗಳು ಮುಳುಗಬೇಕು, ದೇವರ ವಾಕ್ಯ ಧ್ಯಾನ ನಡೆಯಬೇಕು. ಹೆಚ್ಚೆಚ್ಚಾಗಿ ದೇವರ ಸಮ್ಮುಖವನ್ನು ಬಯಸಿ ದೇವ ಸಮ್ಮುಖದಲ್ಲಿ ನೀವು ಒಂದು ಪ್ರಾರ್ಥನೆ ಮಾಡಬೇಕು. ದೇವಾ ಕರ್ತನೆ, ನನ್ನ ಮನೆಗಳಲ್ಲಿ ದೇವರೇ ಕರ್ತನೆ ಸ್ವಾಮಿ, ಹೆಚ್ಚಾದ ಭಯಭಕ್ತಿಯಿಂದ ನಡೆದುಕೊಳ್ಳುವಂತೆ ನನ್ನ ಮಕ್ಕಳನ್ನು ದೇವರ ರೂಪಾಂತರಗೊಳಿಸು, ನನ್ನ ಮನೆಯನ್ನು ಆಶೀರ್ವಾದ ಮಾಡು. ಪ್ರಾರ್ಥನೆಯ ವಿಶೇಷವಾಗಿ ವಾಕ್ಯ ಧ್ಯಾನ ಮಾಡುವಂಥ ಮನೆಯಾಗಿ ನೀನು ಮಾರ್ಪಡಿಸಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನೀನು ಪ್ರಾರ್ಥಿಸಬೇಕು. ಬರೀ ನನ್ನ ಮಕ್ಕಳು ಉದ್ಯೋಗಿಗಳಾಗಲಿ, ದೊಡ್ಡ ದೊಡ್ಡ ಉದ್ಯೋಗದಲ್ಲಿರಲಿ, IAS ಆಫೀಸರ್, IFS ಆಫೀಸರ್ ಆಗಲಿ, DC ಗಳಾಗಲಿ, ಅಸಿಸ್ಟೆಂಟ್ ಕಮಿಷನರ್ ಆಗಲಿ, ನನ್ನ ಮಕ್ಕಳು ದೊಡ್ಡದಾದಂಥ ಹೈಯರ್ ಎಜುಕೇಷನ್ ಮಾಡಲಿ, ದಿನಕ್ಕೆ ಸ್ತೋತ್ರವಾಗಲಿ. ಸೆಂಟ್ರಲ್ ಸಿಲೆಬಸ್ಗಳಲ್ಲೇ ಓದಲಿ ಎಂಬುದಕ್ಕಿಂತಲೇ ಹೆಚ್ಚಾಗಿ ದಿನಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಶನರೇ, ಕರ್ತನ ಸನ್ನಿಧಾನದಲ್ಲಿ ಇದನ್ನು ಮೊದಲು ಕಲಿಸರಿ, ಉಳಿದಿದ್ದೆಲ್ಲ ದೇವರು ನೋಡ್ಕೊಳ್ತಾರೆ. ಯಾವಾಗ ಭಯಭಕ್ತಿಯಲ್ಲಿ ಈಶಾಯನು ದಾವಿದನ ಜೀವಿತದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಅವನ ಅಚ್ಚಿ ತಾತಂದರು ಆತನಿಗೆ ಕಲಿಸಿದಂಥ ಭಕ್ತಿ ಕುರಿ ಕಾಯ್ತಿದ್ದಂಥ ಆ ಮನುಷ್ಯನಿಗೆ ಯಾವ ಎಜುಕೇಷನ್ನು ಇರಲಿಲ್ಲ, ರಾಜನನ್ನಾಗಿ ಮಾರ್ಪಡಲಿಲ್ವಾ? ಯೋಸೇಫನಲ್ಲಿರುವಂಥ ಪರಿಶುದ್ಧತೆ ಆತನಿಗೆ ಪ್ರಧಾನಮಂತ್ರಿಯಾಗಿ ಮಾರ್ಪಡಿಸಲಿಲ್ವಾ? ತಾಯಿಯನ್ನೇ ಬಿಟ್ಟು, ತಂದೆಯನ್ನು ಬಿಟ್ಟು ದೇವರ ಸನ್ನಿಧಾನದಲ್ಲಿ ಬೆಳೆದಂಥ ಸಮುವೇಲನು ಅನೇಕ ರಾಜರಿಗೆ, ಇಸ್ರೇಲ್ ಕುಲಕ್ಕೆ ಒಬ್ಬ ದೊಡ್ಡ ಪ್ರವಾದಿಯಾಗಿ ಆತನು ಮಾರ್ಪಡಲಿಲ್ವಾ? ಆಯಿತು, ಭಾಳ ಜನ ಅಂದ್ಕೊಂಡಿರ್ತಾರೆ, ದನಕ್ಕೆ ಸ್ತೋತ್ರವಾಗಲಿ, ನನ್ನ ಮಗ ಒಳ್ಳೆ ಉದ್ಯೋಗದಲ್ಲಿ ನನಗೆ ದುಡಿದು ಕೊಡ್ತಾನೆ, ನನಗೆ ತುಂಬ ಸಾಕ್ತಾನೆ ಅಂತ ಅನ್ಕೋಬೇಡ್ರಿ. ಇದನ್ನೆಲ್ಲ ದನಕ್ಕೆ ಸ್ತೋತ್ರವಾಗಲಿ. ಲೋಕದ ಆಶೀರ್ವಾದ ಸ್ವಲ್ಪ ದಿನ ಮಾತ್ರ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಇವತ್ತು ನಿನ್ನ ಮಕ್ಕಳಾಗಿರ್ಬೋದು, ನಿನ್ನ ಕುಟುಂಬವಾಗಿರ್ಬೋದು, ಪರಿಪೂರ್ಣವಾಗಿ ಮೊದಲು ದೇವರಿಗೆ ಪ್ರಾಶಸ್ತ್ಯ ಕೊಟ್ಟು ನಿನ್ನ ಮನೆಯಲ್ಲಿ ಪ್ರಾರ್ಥನೆಗಳು ಮುಳುಗುತ್ತಾ ಇರುವುದಾದರೆ ಆ ಮನೆ ಹೇಗಿರ್ತದೆ ಗೊತ್ತಾ? ಪರಲೋಕದ ದೇವರು ಪ್ರತಿದಿನ ನಿನ್ನ ಶಬ್ದವನ್ನು ಕೇಳುವುದಕ್ಕಾಗಿ, ನಿನ್ನ ಕೂಗನ್ನು ಆಲಿಸುವುದಕ್ಕಾಗಿ, ನಿನ್ನ ಮಕ್ಕಳಿಗೆ ಬಲವನ್ನು ಕೊಡುವುದಕ್ಕಾಗಿ, ನಿನ್ನ ಮನೆಯಲ್ಲಿ ಇರುವಂಥ ಶತ್ರುಗಳ ಕಾರ್ಯವನ್ನು ಲಯಪಡಿಸುವುದಕ್ಕಾಗಿ ನಿನ್ನ ಮನೆಯಲ್ಲಿ ಆತನು ಎಳೆದು ಬರ್ತಾನೆ. ನಿನ್ನ ಮನೆಯನ್ನು ಚಿಕ್ಕ ಪರಲೋಕವಾಗಿ ಮಾರ್ಪಡ್ತದೆ. ಹಾಗಂತ ಹೇಳಿ ಪ್ರೀತಿಯುಳ್ಳ ದೇವಶನರೇ, ನಿಮ್ಮ ಬದುಕಿನಲ್ಲಿ ಕೆಲಸ ಮಾಡಬಾರ್ದು ಅಂತ ಅಲ್ಲ, ಉದ್ಯೋಗ ಮಾಡಬಾರ್ದು ಅಂತ ಅಲ್ಲ, ವಿದ್ಯಾಭ್ಯಾಸ ಮಾಡಬಾರ್ದು ಅಂತ ಅಲ್ಲ, ಉನ್ನತವಾದ ಹುದ್ದೆಯಲ್ಲಿ ಇರಬಾರ್ದು ಎಂಬುದಾಗಿ ನನ್ನ ತಾತ್ಪರ್ಯವಲ್ಲ. ಆದರೆ ದಿನಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ಗಮನಿಸಿರಿ, ಉನ್ನತವಾದ ಹುದ್ದೆನಲ್ಲಿದ್ದಂಥ ದಾವಿದನು ಸಹ ದೇವರ ಸನ್ನಿಧಿ ಸೇವೆಯಲ್ಲಿ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟನು. ರಾಜನಾಗಿರುವಂಥ ಹಿಜ್ಕೀಯನು ಸದಾ ದೇವ ಮಂದಿರದ ಕಾರ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟನು. ದಾನಿಯೇಲನು ಪ್ರಧಾನಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿಯೂ ಆ ಪ್ರಧಾನಿ ಮಂತ್ರಿಯ ಪಟ್ಟ ಕಳೆದು ಹೋಗ್ತದೆಯೋ ಎನ್ನುವಂಥ ಒಂದು ಆ ನೋವು ಆತನ ಒಳಗಡೆ ಬರಲಿಲ್ಲ. ಇಂಥ ಪ್ರಧಾನಮಂತ್ರಿಗಳ ಪಟ್ಟ ಹೋದ್ರೂ ಪರವಾಗಿಲ್ಲ ಎಂಬುದಾಗಿ ಸಿಂಹದ ಗವಿಯಲ್ಲಿ ಹೋಗೋದಕ್ಕೂ ಸಹ ಆತನು ಸಿದ್ಧನಾದನು. ನೆಹೆಮೀಯನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಆತನಿಗೆ ಶತ್ರುಗಳು, ವಿರೋಧಿಗಳು ಅನೇಕರಾಗಿ ಇರುವುದಾದರೂ ಸದಾ ಆತನು ದಿನಕ್ಕೆ ಸ್ತೋತ್ರವಾಗಲಿ ದೇವ ಮಂದಿರದ ಹಾಳಾದ ಗೋಡೆಗಳನ್ನು ಕಟ್ಟುವುದಕ್ಕೆ ಬೀದಿನಲ್ಲಿ ನಿಂತುಕೊಂಡು ತನ್ನ ಕಾರ್ಯವನ್ನು ನಡೆಸುತ್ತಾನೆ. ಅವರ ಜೀವನ ಚರಿತ್ರೆಯನ್ನು ನೋಡುವಂಥ ಸಂದರ್ಭದಲ್ಲಿ ಅವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲದ ಹಾಗೆ ದೇವರನ್ನು ನಡೆಸಿದನು. ದಿನಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶನರೇ, ನಿನ್ನ ಮಕ್ಕಳು ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನಾ ಪರರಾಗಿ ಇರುವುದಾದರೆ ನಿನ್ನ ಬದುಕಿನಲ್ಲಿ ಯಾವ ಕೊರತೆಯನ್ನು ಸದಾ ದೇವರು ಕೊಡೋದಿಲ್ಲ. ಯಾಕೆಂದರೆ ಬೈಬಲಲ್ಲಿ ಕರ್ತನ ಸನ್ನಿಧಿ ಸೇವೆಗೋಸ್ಕರವಾಗಿ ತನ್ನ ಮಗನನ್ನು ಪ್ರತಿಷ್ಠಿಸಿದಂಥ ಒಂದು ದಿವ್ಯವಾದ ಕುಟುಂಬವನ್ನು ನಿಮಗೆ ಪರಿಚಯ ಮಾಡೋದಕ್ಕೆ ನಾನು ಹೋಗಲಿಕ್ಕಿದ್ದೇನೆ. ಯಥಾರ್ಥತೆಯಿಂದ ಗಮನಿಸಿರಿ. ದಿನಕ್ಕೆ ಸ್ತೋತ್ರವಾಗಲಿ. ರಾಜನ ಆಜ್ಞೆ ಇದಾಗಿದೆ, ಏನೆಂದರೆ ಚೊಚ್ಚಲರಾಗಿರುವಂಥ ಮಕ್ಕಳನ್ನು, ಇಬ್ರಿಯರಲ್ಲಿರುವಂಥ ಎಲ್ಲ ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡಬೇಕೆಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿಯೂ ಆ ತಂದೆ ತಾಯಿಗಳು
ಆ ಮಗನನ್ನು 3 ತಿಂಗಳ ಕಾಲ ಬಹಳ ಸುರಕ್ಷಿತವಾಗಿ ಕಾದರಂತೆ. ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಯಾರು ಅಂತ. ದೊಡ್ಡ ದೊಡ್ಡ ಭವನಗಳಲ್ಲಿ ವಾಸ ಮಾಡುತ್ತಿರುವಂಥ, ದೊಡ್ಡ ದೊಡ್ಡದಾದಂಥ ಅರಮನೆಗಳಂಥ ಮನೆಗಳಲ್ಲಿ ವಾಸ ಮಾಡುತ್ತಿರುವಂಥ ಆ ಮಕ್ಕಳ ಕೂಗನ್ನು ಕೇಳಿ ಅನೇಕ ದಾದಿಯರು ಆ ಚೊಚ್ಚಲುತನದ ಮಕ್ಕಳನ್ನು ನಾಶಪಡಿಸಿದರು. ಆದರೆ ದೆನಾಕ್ಕೆ ಸ್ತೋತ್ರವಾಗಲಿ, ಇಬ್ರಿಯರಾಗಿರುವಂಥ ಅಮ್ರಾಮ್ ಮತ್ತು ಇಖೇದೇಬಳು ಅಂದರೆ ಆ ಮೋಸೆಯ ತಂದೆ ತಾಯಿ, ಆ ಮೋಸೆ 3 ತಿಂಗಳ ಕಾಲ ಸುರಕ್ಷಿತವಾಗುವಂತೆ ಆ ಮಗುವನ್ನು ಬಹಳ ಭದ್ರತೆಯಿಂದ ಕಾಪಾಡಿದರಂತೆ. ಬೈಬಲಲ್ಲಿ ಅವರ ಹೆಸರನ್ನು ಇಬ್ರಿಯ ಗ್ರಂಥಕರ್ತನು ಈ ರೀತಿಯಾಗಿ ಸ್ಪಷ್ಟಪಡಿಸ್ತಾನೆ. ಇಬ್ರಿಯ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 23ನೇ ವಚನ. ಸ್ತೋತ್ರಂ. ಮೋಸೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ 3 ತಿಂಗಳು ಬಚ್ಚಿಟ್ಟರಂತೆ. ಹಾಲೆಲೂಯಾ, ದೆನಾಕ್ಕೆ ಸ್ತೋತ್ರವಾಗಲಿ. ಇಂಥ ತಂದೆ ತಾಯಿಗಳನ್ನು ಕಡೆ ಕಾಲದಲ್ಲಿ ದೇವರು ಹುಡುಕುತ್ತಾ ಇದ್ದಾನೆ. ನನ್ನ ಮಕ್ಕಳು ದೊಡ್ಡದಾದಂಥ ವ್ಯಕ್ತಿಗಳಾಗಬೇಕೆಂಬುದಾಗಿ ನೆನೆಸುವಂಥ ನಿಮಗೆ ಇದೊಂದು ವಿಶೇಷವಾದಂಥ ಪರಿಪಾಠ. ಪ್ರೀತಿಯ ದೇವಶನರೇ, ಇಖೇದೇಬಳ ಒಂದು ಆಸೆ 430 ವರ್ಷಗಳ ಕಾಲ ದಾಸತ್ವದಲ್ಲಿರುವಂಥ ನನ್ನ ಜನರನ್ನು, ನನ್ನ ಕುಲಸ್ಥರನ್ನು ಈ ಮಗನ ಮೂಲಕವಾಗಿ ದೇವ ನೀನು ಬಿಡಿಸಬೇಕೆಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಆ ಮಗುವನ್ನು ತನ್ನ ಗರ್ಭದಲ್ಲಿ ಹೊತ್ತಂಥ ಸಂದರ್ಭದಲ್ಲಿಯೇ ಆ ಮಗುವಿನ ಸುರಕ್ಷತೆಗಾಗಿ ಅವಳು ಪ್ರಾರ್ಥಿಸಿದಂಥ ಒಬ್ಬ ಮಗಳಾಗಿದ್ದಳು. ಹುಟ್ಟಿದ ಮಗು ಹೇಗಾದರೂ ಸರಿ, ಇವನು ಸಾಯಬಾರದು, ನನ್ನ ಜನರಿಗೆ ಬಿಡುಗಡೆ ಮಾಡುವಂಥ, ನನ್ನ ಜನರನ್ನು ದೇವರು ಕೊಡಲ್ಪಟ್ಟಿರುವಂಥ ಹಾಲು ಜೇನು ಹರಿಯುವಂಥ ಪರಿಶುದ್ಧವಾದಂಥ ಆ ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗುವಂಥ ಒಬ್ಬ ಮಹಾನ್ ನಾಯಕನಾಗಿದ್ದುಕೊಂಡು ಈ ಮಗನು ನನ್ನ ಜನರ ಬಿಡುಗಡೆಗೋಸ್ಕರವಾಗಿ ಅವರಿಗೆ ನಾಯಕನಾಗಬೇಕೆಂಬುದಾಗಿ ಎಷ್ಟೋ ದಿನಗಳ ಕಾಲ ಆ ಮಗುವಿಗಾಗಿ ಕಣ್ಣೀರಿಟ್ಟು ಸುಭದ್ರವಾಗಿ ಸಾಕ್ತಾಳೆ. ಇಖೇದೇಬಳು ಅಂದರೆ ಆ ಹೆಸರಿನ ಅರ್ಥ ಏನು ಗೊತ್ತಾ? ಯೆಹೋವನಿಗೆ ಸ್ತುತಿ ಅಂತ. ಯೆಹೋವನಿಗೆ ಸ್ತುತಿ ಅಂತ. ಅವಳ ಪ್ರತಿದಿನದ ಸ್ತುತಿ, ಅವಳ ಪ್ರತಿದಿನದ ಸ್ತುತಿಯ ಆ ಸ್ತೋತ್ರದ ಮನವಿಯನ್ನು ಅಂಗೀಕಾರ ಮಾಡಿಕೊಂಡಂತ ಪರಲೋಕದ ಯೆಹೋವ ದೇವರು ಇಸ್ರಾಯೇಲರಲ್ಲಿ, ಯಹೂದ್ಯರಲ್ಲಿ ಎಷ್ಟೋ ಜನರಿರುವುದಾದರೂ ಸಹ ಇಬ್ರಿಯನಾಗಿರುವಂಥ ಅಮ್ರಾಮ್ ಮತ್ತು ಇಖೇದೇಬಳ ಆ ಕೂಸನ್ನ, ಮೋಸೆಯನ್ನು ದೇವರು ಪ್ರತ್ಯೇಕವಾಗಿ ಆರಿಸಿಕೊಳ್ಳುತ್ತಾರೆ. ಇಖೇದೇಬಳು ಅಂದರೆ ಯೆಹೋವನಿಗೆ ಸ್ತುತಿ. ಪ್ರೀತಿಯುಳ್ಳ ದೇವಜನರೇ, ನಡೆದಂಥ ಘಟನೆ ನಮಗೆ ಚೆನ್ನಾಗಿ ಗೊತ್ತಿರುವಂಥದ್ದಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಬರೀ ಮೋಸೆಗಾಗಿ ಅವಳು ಪ್ರಾರ್ಥನೆ ಮಾಡಲಿಲ್ಲ. ನನ್ನ ಇಡೀ ಮಕ್ಕಳು, ನನಗೆ ಕೊಡಲ್ಪಡಂಥ 3 ಮಕ್ಕಳು, ಆ 3 ಮಕ್ಕಳು ಕರ್ತನೆ ನಿನ್ನ ಸನ್ನಿಧಿ ಸೇವೆ ಮಾಡಬೇಕು, ಇಸ್ರಾಯೇಲರಿಗೆ ಒಂದು ಬಿಡುಗಡೆಯನ್ನು ಕೊಡುವಂಥ ವ್ಯಕ್ತಿಗಳಾಗಿ ಮಾರ್ಪಡಬೇಕು ಎಂಬುದಾಗಿ ಅವಳು ಘಂಟಾಘೋಷವಾಗಿ ಕರ್ತನಿಗೆ ಸ್ತುತಿ ಮಾಡ್ತಾ ಇದ್ಲಂತೆ. ಅವಳ ಹಿರಿಯ ಮಗಳು ದೆನಾಕ್ಕೆ ಸ್ತೋತ್ರ ಮಿರ್ಯಾಮಳು, ಅವಳು ಒಂದು ದೊಡ್ಡದಾದಂಥ ಸಂಗೀತ ವಿದ್ವಾಂಸಕಿಯಾಗಿ ಮಾರ್ಪಡ್ತಾಳೆ. ಇಸ್ರಾಯೇಲರನ್ನ ಆ ಘೋರವಾದಂಥ 40 ವರ್ಷದ ಪ್ರಯಾಣಗಳಲ್ಲಿ ಅವರನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರನ್ನು ಉಜ್ಜೀವನಗೊಳಿಸುವುದಕ್ಕೋಸ್ಕರವಾಗಿ ಅನೇಕ ಹಾಡುಗಳ ಮೂಲಕವಾಗಿ ದೇವರನ್ನು ಆರಾಧಿಸುತ್ತಾ ಅವಳು ಪ್ರವಾದನೆ ಮಾಡುತ್ತಾ ದೇವರ ನಡೆಸುವಿಕೆಯನ್ನು ನಡೆಸ್ತಾಳೆ. ಅವರ ಹಿರಿಯ ಮಗನಾಗಿರುವಂಥ ಆರೋನನು ಕರ್ತನ ಸನ್ನಿಧಾನದಲ್ಲಿ ಕರ್ತನ ಸನ್ನಿಧಿಯ ಸೇವೆಯ ಯಾಜಕನಾಗಿ ಮಾರ್ಪಡ್ತಾನೆ. ಕಿರಿಯ ಮಗನಾಗಿರುವಂಥ ಮೋಸೆ 40 ವರ್ಷಗಳ ಕಾಲ ಕಾನಾನ್ ದೇಶದ ಆ ಬಾಗಿಲುಗಳು ಮುಟ್ಟುವ ತನಕ ಆ ಘೋರ ಅರಣ್ಯವಾದ ಆ ಪ್ರಯಾಣದಲ್ಲಿ ದೇವರ ಆ ಮಹಾ ಸಮೂಹವಾಗಿರುವಂಥ ಇಸ್ರಾಯೇಲರನ್ನ ನಡೆಸುತ್ತಾನೆ. ದೆನಾಕ್ಕೆ ಸ್ತೋತ್ರವಾಗಲಿ. ಇಂಥ ಒಂದು ಕುಟುಂಬ ನೀವಾಗೋದಕ್ಕೆ ಇಷ್ಟಪಡ್ತೀರಾ? ಕರ್ತನ ಸನ್ನಿಧಾನದಲ್ಲಿ ಆತ್ಮೀಯ ದೇವಜನರೇ, ನನ್ನ ಮಗ ದೊಡ್ಡ ಡಾಕ್ಟರ್ ಆಗಬೇಕು, ದೊಡ್ಡ ಇಂಜಿನಿಯರ್ ಆಗಬೇಕು, ದೊಡ್ಡ DC ಆಗಬೇಕು, ದೊಡ್ಡದಾದಂಥ ವ್ಯಕ್ತಿಗಳಾಗಬೇಕು ಎಂಬುದಾಗಿ ಇವತ್ತು ಅಂದುಕೊಂಡು ಆ ವ್ಯಕ್ತಿಗಳು ದೇವರನ್ನು ಕಂಡುಕೊಂಡಿರುವುದಾದರೂ ಒಂದು ಹೊತ್ತು ಊಟಕ್ಕೆ ನಿಮಗೆ ಹಾಕದೆ ಎಷ್ಟೋ ಯಾವುದ್ಯಾವುದೋ ದೇಶಗಳಲ್ಲಿ, ಯಾವುದ್ಯಾವುದೋ ಪ್ರಾಂತಗಳಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಆದರೆ ನೀವು ತಿಳ್ಕೊಂಡಿದ್ದೀರಾ, ದೆನಾಕ್ಕೆ ಸ್ತೋತ್ರವಾಗಲಿ, ನೀವು ಕಂಡಂಥ ಕನಸು ಇವತ್ತು ಭಗ್ನವಾಗಿದೆ. ಅವರು ಭಕ್ತಿನಲ್ಲಿ ನಿಂತುಕೊಳ್ಳದೆ ಇವತ್ತು ಲೋಕದ ಆಸೆ ಆಮಾಶೆಗಳಿಗೆ ಐಶ್ವರ್ಯದ ಹಿಂದೆ ಓಡಾಡ್ತಾ ಇದ್ದಾರೆ.
ಭಾಳ ಜನರಿಗೆ ಕನಸಿದಿರಲ್ಲ, ನನ್ನ ಮಕ್ಕಳು ಪ್ರವಾದಿನಿ ಆಗಬೇಕು, ನನ್ನ ಮಗನು ಪ್ರವಾದಿ ಆಗಬೇಕು, ನನ್ನ ಮಗನು ಸುವಾರ್ಥಿಕನಾಗಿರಬೇಕು, ನನ್ನ ಮಗನು ಸೇವಕನಾಗಬೇಕು, ನನ್ನ ಮಗಳು ಒಂದು ದೊಡ್ಡದಾದಂಥ ಹಾಡುಗಾರ್ತಿ, ನನ್ನ ಮಗನು ಒಂದು ದೊಡ್ಡದಾದಂಥ ಇವ್ಯಾಂಜಲಿಸ್ಟ್ ಆಗಬೇಕೆಂಬುದಾಗಿ ಯಾರು ಇಷ್ಟಪಡಲ್ಲ. ಆದರೆ ಯಾರಾದರೂ ಎಕೆದೆಮ್ ಮತ್ತು ಪ್ರತ್ಯೇಕವಾಗಿ ಅಂಬ್ರಾನ ನೋಪಾದಿಯಲ್ಲಿ ನನ್ನ ಮಕ್ಕಳು ನನಗೆ ಕೊಡಲ್ಪಟ್ಟಂಥ ನನ್ನ ಮಕ್ಕಳು ಪರಿಪೂರ್ಣವಾಗಿ ನಿನ್ನ ಸನ್ನಿಧಿ ಸೇವೆ ಮಾಡಬೇಕೆಂಬುದಾಗಿ ಇವತ್ತು ಯಾರಾದರೂ ಸಮರ್ಪಣೆ ಮಾಡಿ ಅವರ ಕುಟುಂಬಗಳನ್ನು ನೋಡ್ರಿ. ಯಾವ ಡಾಕ್ಟ್ರಿಗೂ, ಯಾವ DC ಯ ಕುಟುಂಬಕ್ಕೂ, ಯಾವುದೇ ವಿಧವಾದಂಥ ದೊಡ್ಡ ಮಂತ್ರಿಯ ಕುಟುಂಬಕ್ಕಿಂತಲೂ ಅದ್ಭುತವಾದಂಥ ರೀತಿಯಲ್ಲಿ ದೇವರು ಅವರನ್ನು ಮೇಲಕ್ಕೆತ್ತಿರ್ತಾನೆ. ಅವ್ರ ಕುಟುಂಬದಲ್ಲಿ ಕಳವಳಗಳು ಬರಲ್ಲ, ಅವ್ರ ಕುಟುಂಬಗಳಲ್ಲಿ ಸಾಲಗಳು ಇರಲ್ಲ, ಅವ್ರ ಕುಟುಂಬಗಳಲ್ಲಿ ಸಮಸ್ಯೆಗಳು ಇರಲ್ಲ. ಇವತ್ತು ಕುಟುಂಬ ಸಮೇತವಾಗಿ ನಾನು, ನನ್ನ ಮನೆಯವರು, ನನ್ನ ಮಕ್ಕಳು ದೇವರನ್ನು ಸೇವಿಸ್ತಾ ಇದ್ದೇವೆ. ನಮ್ಮ ಕುಟುಂಬ ದೇವರಿಗೋಸ್ಕರವಾಗಿ ಪ್ರತ್ಯೇಕಿಸಲ್ಪಟ್ಟಂಥ ಕುಟುಂಬ ಎಂಬುದಾಗಿ ಹೇಳುವಂಥ ಆ ಕುಟುಂಬಗಳನ್ನು ನೀವು ಗಮನಿಸಿ ನೋಡ್ರಿ. ಫ್ಲೈಟಲ್ಲೇ ಓಡಾಡ್ತಾ ಇರ್ತಾರೆ. ಅವರಿಗೋಸ್ಕರವಾಗಿ ಪ್ರತ್ಯೇಕವಾಗಿ ಯಾವ ಸೆಲೆಬ್ರಿಟಿಗಳು, ಯಾವ ಸಿನಿಮಾ ಸ್ಟಾರ್ಗಳು, ಯಾವ ಶ್ರೀಮಂತರು ಓಡಾಡದಿರುವಂಥ ಮಹೋನ್ನತವಾದಂಥ ಅದ್ಭುತವಾದಂಥ ಆಶೀರ್ವಾದಗಳು ಅವರ ಜೀವಿತದಲ್ಲಿರ್ತದೆ. ದೊಡ್ಡ ದೊಡ್ಡ ಹೈಫೈ ಕಾರುಗಳಲ್ಲಿ ಓಡಾಡ್ತಾ ಇರ್ತಾರೆ. ಇದು ರಿಯಾಲಿಟಿ ಆಗಿರುವಂಥ, ಇದು ನಿಜವಾದಂಥ ಆಶೀರ್ವಾದ. ನಾವು ಅಂದ್ಕೊಂಡು ಬಿಟ್ಟಿರ್ತೇವೆ ದಿನಕ್ಕೆ ಸ್ತೋತ್ರವಾಗಲಿ, ಈ ಲೋಕದಲ್ಲಿ ದೊಡ್ಡ ವ್ಯಕ್ತಿಗಳಾಗಿ ಮಾರ್ಪಡಬೇಕೆಂಬುದಾಗಿ. ಖಂಡಿತವಾಗಿ ಆಗಲಿ. ದೊಡ್ಡ ವ್ಯಕ್ತಿಗಳಾಗಿ ಮಾರ್ಪಟ್ಟಂಥ ದಾನಿಯೇಲನು ಸಹ ಅಷ್ಟು ಉನ್ನತವಾದ ಸ್ಥಾನಕ್ಕೆ ಮಂತ್ರಿಯಾಗಿ ಮಾರ್ಪಡೋದಕ್ಕೆ ಕಾರಣನೇ ಮೂಲತಃ ಅವರ ತಂದೆ ತಾಯಿ, ಅವರ ಮೂಲ ಪಿತೃಗಳನ್ನು ಕುರಿತು ಆತನು ಸ್ಪಷ್ಟಪಡಿಸ್ತಾನೆ. ದೇವಾ ಕರ್ತನೆ, 70 ವರ್ಷಗಳ ಕಾಲ ನೀನು ವಾಗ್ದಾನ ಮಾಡಿದಿ, 70 ವರ್ಷ ತೀರಿ ಹೋಯಿತು. ನನ್ನ ಪೂರ್ವಿಕರ ಪಾಪ ಶಾಪಗಳನ್ನು ದೇವರ ನೀಗಿಸಿ ನಮ್ಮನ್ನು ಈ ಬಾಬೆಲಿನ ಸಂಸ್ಥಾನದಿಂದ ಬಿಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ ಆ ಕ್ಷಣದಲ್ಲಿಯೇ ದೇವರು ಅವರ ಮೊರೆಯನ್ನು ಕೇಳುತ್ತಾರೆ. ಕುರಿ ಕಾಯ್ದೆ ಅಂತ ದಾವಿದನು ಕರ್ತನ ರಾಜ್ಯ ನೀತಿಗಾಗಿ ತವಕಪಟ್ಟು ದೇವರಿಗೆ ಒಪ್ಪುವ ಮನುಷ್ಯನಾಗಿದ್ದಾಗ ಅವನ ರಾಜನಾಗಿ ದೇವರು ಮಾರ್ಪಡಿಸಲಿಲ್ವಾ? ದೆನಾಕ್ಕೆ ಸ್ತೋತ್ರವಾಗಲಿ. ಪರಿಶುದ್ಧ ಜೀವಿತವನ್ನು ನಡೆಸಿದಂಥ ಆ ಯೋಸೇಫನು ತಂದೆ ತಾಯಿಗಳಿಗೆ ಮಾತ್ರವಲ್ಲ, ತನ್ನ ಸೋದರಾಗಿರುವಂಥ 11 ಜನ ಅವರ ಹೆಂಡತಿ ಮಕ್ಕಳು ಕುಟುಂಬವನ್ನು ಆ ಐಗುಪ್ತ ದೇಶದಲ್ಲಿ ಸಾಕೋದಕ್ಕೆ ದೇವರು ಬಲವನ್ನು ಕೊಡಲಿಲ್ವಾ? ದೆನಾಕ್ಕೆ ಸ್ತೋತ್ರವಾಗಲಿ. ಸಮುವೇಲನು ಎಲ್ಲ ಇಸ್ರೇಲರಿಗೆ, ಯಹೂದ್ಯರಿಗೆ ಪ್ರವಾದನೆಗಳನ್ನು ಪ್ರಕಟಪಡಿಸಲಿಲ್ವಾ? ನಿನ್ನ ಮನಸ್ಸಿನಲ್ಲಿ ಯಾಕೆ ಬರ್ತಿಲ್ಲ ಆ ಕಲ್ವಾರಿಯ ಪ್ರೀತಿ? ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ತಂದೆ ಏನು ಮಾಡ್ತಾ ಇದ್ದನು ಪರಲೋಕದಲ್ಲಿ ಅದನ್ನು ನೋಡಿದಂಥ ಏಸಯ್ಯ ಅದನ್ನೇ ಇಲ್ಲಿ ಮಾಡಿದನು. ನಾವು ಯೇಸುವನ್ನು ಆರಾಧಿಸ್ತಿದ್ದೇವೆ ಅನ್ನೋದಕ್ಕೆ ಗುರುತು. ಯೇಸು ಸ್ವಾಮಿ 3.5 ವರ್ಷಗಳ ಕಾಲ ಶುಭವಾರ್ತೆಯನ್ನು ಸಾರಿದನು, ಬಡವರ ಬಳಿಗೆ ಹೋದನು. ದುಃಖ, ಕಣ್ಣೀರು, ರೋಗ, ಶಾಪ, ಬಡತನದಲ್ಲಿರುವಂಥ ಆ ವ್ಯಕ್ತಿಗಳನ್ನು ಸಂಧಿಸಿ ಅದ್ಭುತಗಳನ್ನು ನಡೆಸಿದನು. ನಿನ್ನ ಮಕ್ಕಳು ಯಾವತ್ತಾದರೂ ಬಡವರಿಗಾಗಿ ಪ್ರಾರ್ಥನೆ ಮಾಡಿದ ಅನುಭವ ಇದೆಯಾ? ಅಥವಾ ಅವರು ಕಾಲೇಜಿನಲ್ಲಿ ಓದುತ್ತಿರುವಂಥ ಅವರ ಸ್ನೇಹಿತರೊಟ್ಟಿಗೆ ಅವರಿಗಿರುವಂಥ ಆ ಕಷ್ಟ ನಷ್ಟಗಳ ಬಗ್ಗೆ ಪ್ರಾರ್ಥನೆ ಮಾಡಿದ ಅನುಭವ ನಿನ್ನ ಮಕ್ಕಳಿಗಿದೆಯಾ? ನಿನ್ನ ಮಕ್ಕಳಿಗೆ ಪ್ರಾರ್ಥನೆ ಮಾತ್ರವಲ್ಲ, ಉಪವಾಸ ಮಾಡುವಂಥ ಏನಾದರೂ ಅನುಭವ ಇದೆಯಾ? ಉಪವಾಸ ಅಂದ್ರೇ ಒಂದು ದೊಡ್ಡ ಯುದ್ಧ ಆಗಿಬಿಟ್ಟಿದೆ ಈಗ. ದೆನಾಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಹಣದಿಂದ, ಜ್ಞಾನದಿಂದ, ವಿದ್ಯಾಭ್ಯಾಸದಿಂದ ಪರಲೋಕವನ್ನು ಯಾರು ಪಡೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಕುಟುಂಬ ಕರ್ತನ ಆ ಚಿತ್ತವನ್ನು, ಕರ್ತನ ಆಸೆಯನ್ನು, ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ, ಕರ್ತನ ಚಿತ್ತದ ಅನುಸಾರವಾಗಿ ನಾವು ಆತನ ಬರೋಣಕ್ಕಾಗಿ ನಾವು ಸಿದ್ಧಪಡುವಂಥ ಒಂದು ಕುಟುಂಬವಾಗಿ, ಆತನ ರಾಜ್ಯ ನೀತಿಗಾಗಿ ತವಕಪಡುವಂಥ ಒಂದು ಕುಟುಂಬವಾಗಿ, ಮಕ್ಕಳಾಗಿ ನಾವು ಮಾರ್ಪಡುವುದಾದರೆ ಈ ಲೋಕದಲ್ಲಿ ಮಾತ್ರವಲ್ಲ, ಪರಲೋಕದಲ್ಲಿಯೂ ನಿನಗೆ, ನಿನ್ನ ಮಕ್ಕಳಿಗೆ ಶಾಶ್ವತವಾದಂಥ ಆಶೀರ್ವಾದವನ್ನು ಕೊಟ್ಟು ಕರ್ತನು ನಡೆಸುವಂತನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚಿ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವ, ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರತಿ ದೇವರೇ ಕರ್ತನ ಕೂಟದಲ್ಲಿ ಸಹ ದೇವರೇ ಕರ್ತನ ಅನೇಕ ಗುಡಾರ್ಥಗಳನ್ನು, ರಹಸ್ಯಗಳನ್ನು ಪ್ರಕಟ ಮಾಡುತ್ತಾ ದೇವರೇ ನಮ್ಮನ್ನು ಆತ್ಮಿಕವಾಗಿ ಬೆಳೆಸುತ್ತಿರುವಂಥ ನಿನ್ನ ಕೃಪೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ದೇವಾದಿ ದೇವರೇ, ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ಎಷ್ಟೋ ದಿನಗಳ ಕಾಲ ನಾವು ಪ್ರಾರ್ಥನೆ ಮಾಡಿದ್ದೀವಿ. ನನ್ನ ಮಕ್ಕಳು ದೊಡ್ಡ ಉದ್ಯೋಗಗಳಾಗಬೇಕು, ವಿದ್ಯಾವಂತರಾಗಬೇಕು, ದೊಡ್ಡದಾದಂಥ ಕೆಲಸಗಳಲ್ಲಿ ಅವರು ಜಾಯ್ನ್ ಆಗಬೇಕೆಂಬುದಾಗಿ. ಆದರೆ ಇವತ್ತು ನಮ್ಮ ಮನಕಣ್ಣುಗಳನ್ನು ತೆರೆದು ನಮ್ಮ ಮಕ್ಕಳು ಪ್ರಾರ್ಥನಾ ಪರರಾಗಬೇಕು, ಭಕ್ತಿನಲ್ಲಿ ನಿಂತುಕೊಳ್ಳಬೇಕು, ದೇವರ ನೆರಳಿನಲ್ಲಿ ವಾಸ ಮಾಡಬೇಕು, ದೇವರ ರಾಜ್ಯ ನೀತಿಗಾಗಿ ತವಕ ಪಡಬೇಕು.
ಕರ್ತನ ಸನ್ನಿಧಾನದಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವಂಥ ವ್ಯಕ್ತಿಗಳಾಗಬೇಕೆಂಬುದಾಗಿ ನಮ್ಮ ಸಂಗಡ ಮಾತನಾಡಿ, ಪರಿಶುದ್ಧತೆಯ ಮೂಲಕವಾಗಿ ದೇವರೇ ಕರ್ತನ ಯೋಸೇಫನು, ನಂಬಿಕೆಯ ಮೂಲಕವಾಗಿ ದೇವಾದಿ ದೇವನೇ ಕರ್ತನೆ ತಿಮೋತಿಯನು, ಪೌಲನು, ದೇವರೇ ಪ್ರಾರ್ಥನಾ ಪರನಾಗಿ ಸಮುವೇಲನು, ದೇವಾಕರ್ತನೆ ಸ್ವಾಮಿ ವಿಶೇಷವಾಗಿ ನಿನ್ನ ಸನ್ನಿಧಾನದಲ್ಲಿ ದೇವಾಕರ್ತನೆ ಸ್ವಾಮಿ ಅನೇಕ ವಿಧವಾದಂಥ ಆಶೀರ್ವಾದಗಳೊಟ್ಟಿಗೆ ದೇವಾಕರ್ತನೆ ಸ್ವಾಮಿ ಮಹಿಮೆಯಾದ ಜೀವಿತವನ್ನು ನಡೆಸಿದಂಥ ದಾನಿಯೇಲನ ಜೀವಿತವನ್ನು ಕುರಿತು ನಾವು ನೋಡಿದರೊಟ್ಟಿಗೆ ನಮ್ಮ ನಂಬಿಗಸ್ತನಾಗಿರುವಂಥ ನಮ್ಮ ಸೃಷ್ಟಿಕರ್ತನಾಗಿರುವಂಥ యేసయ్య ದೇವರೇ ಕರ್ತನೆ ನಿನ್ನ ಮಾತಿನಲ್ಲಿ ನಾನು ತಂದೆ ಮಾಡಿದ ಹಾಗೆ ತಂದೆಯ ರೀತಿಯಲ್ಲಿ ನಾನು ಮಾಡುತ್ತೇನೆ ಎಂಬುದಾಗಿ, ಎಸ್ ಲಾರ್ಡ್, ಹಲ್ಲೆಲೂಯಾ. ತಂದೆಯಂತೆ ಮಗನು, ತಂದೆಯಂತೆ ಮಗಳು ಎಂಬುದಾಗಿ ರೂಪದಲ್ಲಿ ಮಾತ್ರವಲ್ಲ ಕಾರ್ಯದಲ್ಲೂ ಸದಾ ಯೇಸು ಸ್ವಾಮಿ ತಂದೆ ಚಿತ್ತವನ್ನು ನೆರವೇರಿಸಿದನು. ಹೌದು ಸ್ವಾಮಿ, ಇವತ್ತು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಪ್ರತಿಯೊಂದು ತಂದೆ ತಾಯಿಗಳು ಸಹ ಭಕ್ತಿವಂತರಾಗಿ ಮಾರ್ಪಡಲಿ, ಪ್ರಾರ್ಥನಾ ಪರರಾಗಿ ಮಾರ್ಪಡಲಿ, ಕರ್ತನ ಸನ್ನಿಧಿಯ ಸೇವಕರಾಗಿ ಮಾರ್ಪಡಲಿ, ಕರ್ತನ ರಾಜ್ಯ ನೀತಿಗಾಗಿ ತೌಕು ಪಡುವಂಥ ವ್ಯಕ್ತಿಗಳಾಗಿ ಮಾರ್ಪಡಲಿ. ಅದನ್ನು ಕಾಣುವಂಥ ಅವರ ಮಕ್ಕಳು, ಅವರ ತಲೆಮಾರುಗಳು ದೇವರೇ ಕರ್ತನ ಸ್ವಾಮಿ ಒಂದು ಜೀವಂತ ಸಾಕ್ಷಿಯಾಗಿ ದೇವರೇ ಅಪೊಸ್ತಲ ಪೌಲನು ತಿಮೋತಿಗೆ ಹೇಳಿದ ಹಾಗೆ, ತಿಮೋತಿಯನೇ ನಿನ್ನ ನಂಬಿಕೆಗೆ ಕಾರಣ ನಿನ್ನ ಅಜ್ಜಿಯಾಗಿರುವಂಥ ಲೂಯು ಮತ್ತು ದೇನಾಕೆ ಸ್ತೋತ್ರವಾಗಲಿ, ದೇನಾಕೆ ಮಹಿಮುಂಟಾಗಲಿ, ನಿನ್ನ ತಾಯಿ ಎಂಬುದಾಗಿ, ಯುನಿಕೆ ಎಂಬುದಾಗಿ ಹೇಳಿದ ಹಾಗೆ ನಮ್ಮ ಮಕ್ಕಳು ಸದಾ ನಮ್ಮ ಜೀವಿತವನ್ನು ನೋಡಿ ನಮ್ಮ ತಾಯಿ ಅಂಥವಳು, ನನ್ನ ತಂದೆ ಅಂಥವನು, ನಮ್ಮ ಅಜ್ಜಿ ಅಂಥವಳು, ನಮ್ಮ ಅಜ್ಜ ಅಂಥವನೆಂಬುದಾಗಿ ಭಕ್ತಿಯಲ್ಲಿ ದೃಢವಾಗುವುದಕ್ಕೆ ಅವರಿಗೆ ಮಾರ್ಗದರ್ಶಿಗಳಾಗಿ ನಾವು ಬದುಕುವಂತ ನಮಗೆ ಸಹಾಯ ಮಾಡಪ್ಪ. ಪರಿಶುದ್ಧಾತ್ಮ ದೇವರೇ, ನಿಮ್ಮ ಕರಗಳು ಒಂದೊಂದು ಕುಟುಂಬಗಳನ್ನು ಇವತ್ತಿಂದ ಪರಿವರ್ತನೆ ಮಾಡಲಿ. ದೇವರೇ ಪ್ರಾರ್ಥನೆಯ ದೇವರೇ ಕರ್ತನೆ ಆ ಜೀವಿತವನ್ನು ಕಟ್ಟಿಕೊಳ್ಳಲಿಕ್ಕಾಗುವಂತೆ ಇವತ್ತಿನಿಂದ ಆಶೀರ್ವಾದ ಮಾಡು. ಪ್ರತಿಯೊಬ್ಬ ಮಕ್ಕಳು ತಂದೆ ತಾಯಿಗಳಿಗೆ ವಿಧೇಯರಾಗಿ ದೇವ ಕರ್ತನೆ ತಾಯಿ ಉಪದೇಶವನ್ನು ತಂದೆಯ ಆಜ್ಞೆಯನ್ನು ಕೇಳಲಿಕ್ಕಾಗುವಂತೆ ಇಂತಾನೇ ಕರ್ತನೆ ದಯಪಾಲಿಸು. ಪರಿಶುದ್ಧಾತ್ಮನೆ ಒಂದೊಂದು ಕುಟುಂಬಗಳನ್ನು ಕಂಟ್ರೋಲಲ್ಲಿ ತೆಗೆದುಕೋ ದೇವ. ಪ್ರತ್ಯೇಕವಾಗಿ ಇವತ್ತು ಕಾಣಿಕೆಯನ್ನು ಕಳಿಸಿದಂತೆ ಪ್ರಭಾರಾಣಿ, ವೆಂಕಟೇಶ್, ದೇವ ಕರ್ತನೆ ಸುವರ್ಣಲಕ್ಷ್ಮಿ ಮತ್ತು ರೇಣುಕಾ, ರಣವೇನು ಎಲ್ಲ ಮಕ್ಕಳಿಗಾಗಿ ನಾವು ವಂದನೆ ಸಲ್ಲಿಸ್ತೇವೆ. ಕುಟುಂಬಗಳನ್ನು ಆಶೀರ್ವಾದ ಮಾಡು. ಫೋನ್ಪೇ, ಗೂಗಲ್ ಪೇ ಮತ್ತು ಪ್ರತ್ಯೇಕವಾಗಿ ಅಕೌಂಟ್ಗಳ ಮೂಲಕವಾಗಿ ನಿನ್ನ ಸನ್ನಿಧಿ ಸೇವೆಗಾಗಿ ಕಾಣಿಕೆಗಳನ್ನು ಸಮರ್ಪಿಸಿರುವಂಥ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು. ಇವತ್ತು ದೇವರ ಕರ್ತನೆ ಸಂಚೆ 5 ಗಂಟೆಯಿಂದ ನಡೆಯುವಂಥ ಮುಂಡಗೋಡಿನ ಕರ್ತನೆ ಸ್ವಾಮಿ ಇಂಡೋರ್ನ ಗ್ರಾಮದ ವ್ಯತ್ಯಸ್ತ ಗ್ರೌಂಡ್ನಲ್ಲಿ ನಡೀತಿರುವಂಥ ಕೂಟಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಅನೇಕ ಪ್ರಾಂತ್ಯಗಳಿಂದ ಬರುತ್ತಿರುವಂಥ ಸೇವಕರು, ಆತ್ಮೀಯ ದೇವಜನರ ಅವರ ಪ್ರಯಾಣಗಳನ್ನು ಆಶೀರ್ವಾದ ಮಾಡು. ನಿನ್ನ ಕೃಪೆಯ ಮೂಲಕವಾಗಿ ಆ ಕೂಟದಲ್ಲಿ ಅನೇಕರ ಮನೋನೇತ್ರಗಳು ಬೆಳಗಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.